ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ. ಆ್ಯಕ್ಚುಲಿ ಇವತ್ತು ಹೋಲಿಕಾ ದಹನ್ ಆಚರಿಸ್ತಾರೆ, ಕರೆಕ್ಟ್ ಅಲ್ವಾ? ಏಕೆಂದರೆ ನಾಳೆ ಮಹಾ ಚಂದ್ರಗ್ರಹಣ ಇರೋದ್ರಿಂದ, ಅದೇ ಲೂನಾರ್ ಎಕ್ಲಿಪ್ಸ್ ಇರೋದ್ರಿಂದ, ಸೊ ಇವತ್ತೇ ಆಚರಿಸ್ತಾರೆ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದು ಹೋಲಿಕಾ ದಹನ್ ಅಂದರೆ ಏನು ಹೇಳಿ? ಕೆಟ್ಟದರ ಮೇಲೆ ವಿಜಯ ಸಾಧಿಸೋದು. ಅಂದರೆ ನಮ್ಮಲ್ಲಿರೋ ಅಹಂಕಾರ ಇರ್ಬೋದು, ಅಥವಾ ಸ್ವಾರ್ಥತೆ, ದ್ವೇಷ, ಕೋಪ, ಅಸೂಯೆ, ಈ ಥರ ಏನೆಲ್ಲ ನೆಗೆಟಿವ್ ಥಾಟ್ಸ್ ಇರುತ್ತೆ ಅಥವಾ ನೆಗೆಟಿವಿಟೀಸ್ ಏನಿರುತ್ತೆ ಅದರ ಮೇಲೆ ವಿಜಯ ಸಾಧಿಸೋದು ಅಂತ, ಅದನ್ನೆಲ್ಲ ಬಿಟ್ಬಿಡಬೇಕು ಅನ್ನೋ ಥರ. ಅಂದರೆ ಯಾರ ಮೇಲಾದರೂ ಹಗೆ ಇತ್ತು, ಕೋಪ ಇತ್ತು ಅಂದ್ರೂ ಈ ಸಮಯದಲ್ಲಿ ಏನಂದರೆ ಅದೆಲ್ಲ ಸೈಡ್ಗಿಟ್ಟು ಹೋಲಿ ಆಚರಿಸ್ತಾರೆ, ಕರೆಕ್ಟ್ ಅಲ್ವಾ? ಸೊ ಓಕೆ, ಇವತ್ತು ಅದಕ್ಕೋಸ್ಕರ ಅಂತಲೇ ಸ್ಪೆಷಲ್ ಎಪಿಸೋಡ್ ಇವತ್ತು, ಓಕೆನಾ? ಸೊ ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಗ್ಯಾರಂಟಿ ಗೊತ್ತು ನನಗೆ. ಯಾಕೆ ಅಂತಂತ ಹೇಳ್ತೀನಿ ಕೇಳಿ. ಸೊ ಇಲ್ಲಿ ಮೂರು ಪೈಲಿದೆ, ಆಯಿತಾ? 3 ಗುಂಪು ಪೈಲಿದೆ. ಸೊ ಫಸ್ಟು ಬ್ಲೂ ಕಲರು ಏನು ಅಂತಂದರೆ ಇದು ಹೆಂಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಈವಿಲ್ ಐ ಕೀ ಚೈನ್, ಚಾಬಿ, ಈವಿಲ್ ಐ ಚಾಬಿ, ಆಯಿತಾ? ಕೀ ಚೈನ್ ಇದೆ. ಸೊ ಇದು ಮೊದಲನೇದು. ಆಮೇಲೆ ಎರಡನೇದು ಇದು ಈವಿಲ್ ಐ ಬ್ರೇಸ್ಲೆಟ್, ಓಕೆನಾ? ನೋಡಿ ಎಂಥ ಬ್ಯೂಟಿಫುಲ್ ಆಗಿದೆ ಅಂತಂದರೆ ಸೂಪರ್. ಓಕೆ, ಸೊ ಇದು ಸೆಕೆಂಡ್ ಒನ್. ಪೈಲ್ 2 ಆರೆಂಜ್. ಪೈಲ್ 3 ಇಲ್ಲಿ ನೋಡಿ, ಇದು ಇನ್ನೂ ಬ್ಯೂಟಿಫುಲ್. ಇದು ನವಿಲೆ ಪಿಕಾಕ್, ಓಕೆನಾ? ಬ್ಲೂ ಪಿಕಾಕ್ ಅಂದರೆ ಪಿಕಾಕ್ ಬ್ಲೂ, ಪಿಕಾಕ್ ಗ್ರೀನಿಶ್ ಬ್ಲೂ ಅಂತ ಹೇಳ್ತಾರೆ ನೋಡಿ, ಆ ಥರ ಇದೆ ಇದು. ಸೊ ಎಂಥ ಮುದ್ದಾಗಿದೆ ನೋಡಿ, ಓಕೆನಾ? ಸೊ ಇದು ಪೈಲ್ 3 ಸೆಲೆಕ್ಟ್ ಮಾಡಿ. ಆಮೇಲೆ ಹೇಳ್ತೀನಿ ಏನು ಕಥೆ ಅಂತ ಹೇಳ್ತೀನಿ. ಅಂದರೆ ಸೊ 1, 2 ಆ್ಯಂಡ್ 3 ಇದೆ, ಅರ್ಥ ಆಯ್ತಾ? ಸೊ ಆರಾಮಾಗಿ ಯೋಚನೆ ಮಾಡಿ. ನೀವು ಫಸ್ಟೇನೇ ಸೆಲೆಕ್ಟ್ ಮಾಡಿಕೊಂಡು ನೋಡಬೇಕು, ಅಥವಾ ಒಬ್ಬೊಬ್ರಿಗೆ ಒಂದೊಂದು ಅಂತ ನೋಡ್ತೀರಾ ಅಂದರೆ ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ನನಗೂ ಗೊತ್ತಿಲ್ಲ ಏನು ಹೇಳಿಸ್ತಾರೆ ಭಗವಂತ ಅಂತ. ಸೊ ನಿಮಗೆ ಬಿಟ್ಟಿರೋದು ಇದು, ಆಯಿತಾ? ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಪೈಲು ಅಥವಾ ಬ್ರೇಸ್ಲೆಟಾ ಅಥವಾ ಪಿಕಾಕ್, ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡ್ರಿ ಅನ್ಕೋತೀನಿ. ಸೊ ಶುರು ಮಾಡ್ತೀನಿ, ಓಕೆನಾ? ಅಂದರೆ ಏನು ನಡೀತಿದೆ ಇವಾಗ, ಏನು ಸೆಲೆಕ್ಟ್ ಮಾಡ್ತೀರಾ, ಏನು ಹೇಳಿಸ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಭಗವಂತನಿಗೆ ಬಿಟ್ಟಿದ್ದು. ಸೊ ಸೆಲೆಕ್ಟ್ ಮಾಡಿ ನೋಡೋಣ ಮುಂದಕ್ಕೆ ಏನು ರೀಡಿಂಗ್ ಬರುತ್ತೆ ಅಂತ, ಓಕೆನಾ? ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇದರಲ್ಲಿ ಬರೀ ಬಟರ್ಫ್ಲೈ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಬರೀ ಬಟರ್ಫ್ಲೈ, ಚಿಟ್ಟೆ ಆ್ಯಂಡ್ ಇಲ್ಲೊಂದು ಪುಟ್ಟು ಚಾರ್ಮ್ ಕೂಡ ಇದೆ. ಬಟರ್ಫ್ಲೈ ಆ್ಯಂಡ್ ಈವಿಲ್ ಐ ಬ್ರೇಸ್ಲೆಟ್ಟು, ಇಷ್ಟು ಸಕ್ಕತ್ತಾಗಿ, ತುಂಬ ಇಷ್ಟ ಆಯ್ತು ನನಗಿದು. ಓಕೆ, ಸೊ ಆ್ಯಂಡ್ ಇವತ್ತಿಗೆ ಕರೆಕ್ಟಾಗಿದೆ ಅನ್ನಿಸ್ತು ನನಗೆ, ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಈಗ ಸೆಲೆಕ್ಟ್ ಮಾಡ್ಕೊಂಡ್ರಾ? ಈಗ ಪೈಲ್ 1 ಶುರು ಮಾಡೋಣ, ಸರಿನಾ? ಯಾರು ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ? ಕೀ ಚೈನ್, ಓಕೆ? ಸೊ ಯಾರೆಲ್ಲ ಈ ಬ್ಯೂಟಿಫುಲ್ ಕೀ ಚೈನ್ ಸೆಲೆಕ್ಟ್ ಮಾಡಿದ್ದೀರಾ, ಓಕೆನಾ? ಫಸ್ಟು ಈವಿಲ್ ಐ ಕೀ ಚೈನು ಮತ್ತು 1 ಬ್ಲೂ ಕಲರ್, ಓಕೆನಾ? ಸೊ ಏನೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನನಗಿಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ ಫಸ್ಟು, ಓಕೆನಾ? ಸೊ ಫಸ್ಟು ಇಲ್ಲಿ ಈ ಕೀ ಚೈನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಇದು ಏನು ಅಂತಂದರೆ, ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಭಗವಂತ ಅಂದರೆ, ಇದು ಈ ಕೀ ಚೈನು ಇದು ನಿಮ್ಮ ಸಂತೋಷಕ್ಕಿರ್ಬೋದು, ನಿಮ್ಮ ಹ್ಯಾಪಿನೆಸ್, ಸಂತೋಷ, ಖುಷಿ, ಸಮೃದ್ಧಿ, ಓಕೆನಾ? ಸೊ ಅದರ ಚಾಬಿ, ಆಯಿತಾ? ಸೊ ಅದರ ಮೇಲೆ ಯಾರೋ ಕಣ್ಣು ಹಾಕಿದ್ದಾರೆ ಅಂದರೆ ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ಹ್ಯಾಪಿನೆಸ್ ಏನಿದೆ, ನಿಮ್ಮ ಮುಂದುವರಿಕೆ ಜೀವನದಲ್ಲಿ ಏನಿದೆ, ಸೊ ಅದಕ್ಕೆ ಅದರ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ? ಈ ಕಣ್ಣು ಹಾಕಿ, ಬರೀ ಕಣ್ಣು ಹಾಕಿರೋದಲ್ಲ, ಇದು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇರೋದು, ಅರ್ಥ ಆಯ್ತಾ? ಸೊ ಇದು ವಿಡಿಯೋ ಮಾಡ್ತಾ ಇರೋದೇ ಆ್ಯಕ್ಚುಯಲ್ ಏನು ನೆಗೆಟಿವಿಟಿ ಆಗಿದೆ ಅಂತ, ಓಕೆನಾ?
ಅಬ್ಬಾ ಓಕೆ. ಸೊ ನೋಡೋಣ ಇವಾಗ ಏನು ಫರ್ದರ್ ಕಾರ್ಡ್ ಬರುತ್ತೆ ಅಂತ. ಎಸ್ ಬಾಬಾ ಪ್ಲೀಸ್ ಗೈಡ್. ನೋಡಿ ನೋಡಿ ಜಸ್ಟ್ ಹೇಳಿದೆ ಎಂಥ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಈಗಲೂ ತೊಗೋತಾನೆ ಇದ್ದಾರೆ. ಹೇಗೆ ಅಂದರೆ ನಿಮ್ಮನ್ನು ಹಿಡಿದಿಟ್ಕೊಳ್ಬೇಕು, ಕಂಟ್ರೋಲು ಆ ಥರ. ಅಂದರೆ ನಿಮ್ಮ ಖುಷಿ, ನಿಮ್ಮ ಸಂತೋಷ ಏನಿದೆ ನಿಮ್ಮ ಕೈಗೆ ಸಿಗಬಾರ್ದು, ಅದು ಅವರ ಹಿಡಿತದಲ್ಲಿ ಇರಬೇಕು ಅನ್ನೋ ಥರ ನಂಗೆ ತೋರಿಸ್ತಾ ಇದ್ದಾರೆ ಈ ಕಾರ್ಡಲ್ಲಿ. ಓಕೆನಾ? ನಿಮ್ಮ ಖುಷಿ ಯಾವ ಥರಲ್ಲಿದೆ, ನೀವು ಯಾವ ಥರಲ್ಲಿ ಮುಂದುವರೆದಿದ್ದೀರಾ ನಿಮಗೆ ಗೊತ್ತು ಆಯಿತಾ. ಸೊ ನೀವು ಸೆಲೆಕ್ಟ್ ಮಾಡಿದ್ದೀರಾ ಪೈಲ್ 1 ಅಂತಂದರೆ ಡೆಫಿನೆಟ್ 100% ಇದು ನಿಮಗೇನೆ. ಓಕೆನಾ? ರೀಡಿಂಗು. ಸೊ ಇಲ್ಲಿ ನನಗೆ ತೋರಿಸ್ತಾ ಇರೋದು ಏನು ಅಂತಂದರೆ ಇವ್ರು ಯಾವ ಥರ ಹಿಡಿದಿದ್ದಾರೆ, ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಬಟ್ ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ಖುಷಿ ಏನಿದೆ ಆಯಿತಾ, ಎಲ್ಲ ಅವರ ಪಾಲಿಗಿರಬೇಕು, ನಿಮ್ಮ ಪಾಲಿಗೆ ಏನೂ ಇರಕೂಡದು ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಸಪೋಸ್ ನೀವು ನಿಮಗೋಸ್ಕರ ಅಲ್ಲದೇ ಬೇರೆ ಯಾರಿಗೋಸ್ಕರನಾದರೂ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ 100% ಇದು ಸುಮ್ಮನೆ ಬಂದಿರೋ ಕಾರ್ಡ್ಸ್ ಅಲ್ಲ. ಡೆಫಿನೆಟಾಗಿ ಅವರ ಜೀವನದಲ್ಲಿ ಏನೋ ನಡೀತಿದೆ ಅಂತಲೇ. ಅರ್ಥ ಆಯ್ತಾ? ಸೊ ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ. ಸೊ ಅವ್ರ ಮುಟ್ಟೀಲಿರಬೇಕು ನೀವು, ಜೊತೆಗೆ ಅವ್ರ ಮುಟ್ಟೀಲಿರಬೇಕು, ಜೊತೆಗೆ ಅವ್ರು ಎಷ್ಟು ಖುಷಿ ನಿಮಗೆ ಕೊಡ್ತಾರೆ. ಅರ್ಥ ಆಯ್ತಾ? ನಿಮಗೆ ಎಷ್ಟು ಒಂಥರ ದಾನ ಮಾಡ್ದಂಗೆ, ಏಯ್ ತಗೋ ಮಜಾ ಮಾಡು, ಒಂಚೂರು ಖುಷಿ ತಗೋ ಅನ್ನೋ ಥರ, ಆ ಥರ ಕೊಟ್ಟರಷ್ಟೇ ನೀವು ಖುಷಿ ಪಟ್ಕೋಬೋದು. ಆದರೆ ನಿಮಗೆ ಆ ಚಾಬಿ ನಿಮ್ಮ ಕೈಗೆ ಸಿಗೋಂಗಿಲ್ಲ, ಫುಲ್ ಖುಷಿ ನಿಮಗೆ ಸಿಗೋಂಗಿಲ್ಲ. ಆ ಥರ ಒಂದು ಕಂಟ್ರೋಲ್ ಯಾರೋ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ನೋಡೋಣ ನೆಕ್ಸ್ಟ್ ಏನು ಬಾಬಾ, ಪ್ಲೀಸ್ ಗೈಡ್. ಎಸ್ ಬಾಬಾ. ಓಹೋ, ಆ್ಯಕ್ಷನ್ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ. ಅಂದರೆ ಇಲ್ಲ, ಇದು ನಿಮಗೆ ಇವಾಗ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೆ. ಓಕೆನಾ? ಅಂದರೆ ಇದು ಇತ್ತೀಚೆಗೆ ನಿಮಗೆ ಗೊತ್ತಾಗ್ತಾ ಇದೆ, ಕರೆಕ್ಟ್ ಈ ಥರ ನಡೀತಾ ಇದೆ ನನ್ನ ಜೀವನದಲ್ಲಿ. ಒಂದು ಸಂತೋಷನೇ ಇಲ್ಲ ಜೀವನದಲ್ಲಿ, ಒಂದು ಖುಷಿ ಅನ್ನೋದಿಲ್ಲ. ಪ್ರತಿ ಒಂದು ಹೆಜ್ಜೆಗೂ ಯಾರೋ ಒಂದು ಹಿಡಿದು ನಿಲ್ಲಿಸ್ದಂಗೆ ಆಗ್ತಾ ಇರುತ್ತೆ. ಏನಾದ್ರು ಒಂದು ಖುಷಿಯಿಂದ ಏನಾದ್ರು ಒಂದು ಕೆಲಸ ಮಾಡೋಣ ಅಂತ ಹೋದ್ರೂ ಸ್ಟಾಪ್ ಆಗುತ್ತೆ. ಆಯಿತಾ? ಅಂದರೆ ಏನೋ ಒಂದು ಅಡಚಣೆ ಬಂದಂಗೆ ಆಗುತ್ತೆ, ಏನೋ ಒಂದು ಸ್ಟಾಪ್ ಆಗುತ್ತೆ. ಇದು ನಿಮಗೆ ಅರ್ಥ ಆಗಿರಲಿಲ್ಲ ಇಷ್ಟು ದಿನ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ, ಅಥವಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನ್ನು ಅಂತ ಹೇಳ್ತಾ ಇದ್ದಾರೆ. ಇದು ನಡೀತಾ ಇದೆ ನಿಮಗೆ, ನಿಮ್ಮ ಮನಸ್ಸು ತನಕನೂ ಬಂದಿದೆ, ನಿಮ್ಮ ಮೈಂಡ್ಗೂ ಬಂದಿದೆ ಅಂತ ನಿಮಗೆ ಅರ್ಥ ಆಗ್ತಾ ಇದೆ ಇವಾಗ. ಇದು ಕರೆಕ್ಟ್ ನೆಗೆಟಿವಿಟಿ ಮಾಡ್ತಿರೋದು ಅಂತ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಓಕೆ ನೋಡಿ, ಯಾರೋ ದುಡ್ಡಿಗೋಸ್ಕರನೇ ಆ ಕಂಟ್ರೋಲ್ ಬೇಕು ಅವ್ರಿಗೆ. ಆಯಿತಾ? ಇದು ಯಾರು ಆ್ಯಕ್ಷನ್ ತೊಗೋತಿರೋದು ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇದು ಇವರೇ ಆ್ಯಕ್ಷನ್ ತೊಗೋತಾ ಇರೋದು. ಅಂದರೆ ಯಾರೋ ಒಂದು ನಿಮ್ಮ ಫ್ಯಾಮಿಲಿಲಿ, ಆಯಿತಾ, ಇಲ್ಲಿ ಕಿಂಗ್ ಅಂತ ಬಂದಿದೆ, ರಾಜ ಅಂತ ಬಂದಿದೆ. ಬಟ್ ನಾನು ಹೇಳ್ದಂಗೆ ಟ್ಯಾರೋಲಿ ಯಾವತ್ತು ಜೆಂಡರ್ ಎಲ್ಲ ಇರೋದಿಲ್ಲ. ಸೊ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ನಿಮಗೆ ಗೊತ್ತು. ಸೊ ಯಾರು ಅನ್ನೋದು ನಿಮಗೆ ಗೊತ್ತು, ನೀವೇ ಅನ್ವಯಿಸ್ಕೋಬೇಕು. ಅರ್ಥ ಆಯ್ತಾ? ಸೊ ಇದು ಆ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನೀವು ನಿಮ್ಮ ಸಂತೋಷ ಇವ್ರ ಕೈಯಲ್ಲಿ ಇರಬೇಕು ಯಾವಾಗಲೂ. ಸೊ ಅದಕ್ಕೋಸ್ಕರ ಏನೆಲ್ಲ ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ, ಅವ್ರ ಮುಟ್ಟೀಲಿ ಇರಬೇಕು ನೀವು, ಅಷ್ಟೇ, ಸಿಂಪಲ್. ಎಸ್ ಬಾಬಾ, ವಾಟ್ ಎಲ್ಸ್? ಓಕೆ ನೋಡಿ, ನೀವು ಎಷ್ಟು ವರ್ಷ ನಿಮಗೆ ಗೊತ್ತು ಪಾಪ. ಸೊ ನೀವು ಭಾಳ ಪ್ರಯತ್ನ ಪಟ್ಟಿದ್ದೀರಾ. ಆಯಿತಾ? ಇಲ್ಲಿಂದ ಈ ಥರ ಒಂದು ಜೀವನದಿಂದ ಆಚೆ ಬಂದರೆ ಸಾಕು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಬರೋಕ್ಕಾಗ್ತಿಲ್ಲ ಅನ್ನೋ ಥರನೇ ಹೇಳ್ತಾ ಇದ್ದಾರಪ್ಪ. ಅರ್ಥ ಆಯ್ತಾ? ಈ ಥರ ಒಂದು ಪರಿಸ್ಥಿತಿಲಿ ಸಿಗಾಕೊಂಡಿದ್ದೀರಾ ನೀವು. ನಿಮಗಂತೂ ಕಾಯ್ತಾ ಇದ್ದೀರಾ ನೀವು ಈ ಪರಿಸ್ಥಿತಿಯಿಂದ ಆಚೆ ಬಂದುಬಿಡಬೇಕು ಅಂತ. ಇಲ್ಲಿ ಆ್ಯಕ್ಚುಲಾಗಿ ನನಗೆ ತೋರಿಸ್ತಾ ಇರೋದು
ಇಲ್ಲಿ ಇಬ್ಬರಿದ್ದಾರೆ ಆಯಿತಾ. ಅಂದರೆ ಒಂದು ತಾಯಿ ಮಗು ಅಂತ ಅನ್ಕೋಬೋದು ನೀವು. ಸೊ ಅವರು ಈ ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಅಂತ ತೋರಿಸ್ತಿದ್ದಾರೆ. ಅಂದರೆ ನೀವು ನಿಮ್ಮ ಮಕ್ಕಳು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ. ಅಂದರೆ ನೀವು ಯಾರೋ ಒಂದು ಹಿಡಿತದಲ್ಲಿ ಇದ್ದೀರಾ ಅಂತ. ಇದು ಯಾರು ಇರ್ಬೋದು, ಎಲ್ಡರ್ಸ್, ನಿಮಗಿಂತ ದೊಡ್ಡವರು ಆಯಿತಾ. ಅಂದರೆ ಒಂದು ನಿಮ್ಮ ಮೇಲೆ ಒಂದು ಕಂಟ್ರೋಲ್ ಇರಬೇಕು, ಅವ್ರ ಮುಠೀಲಿ ಇರಬೇಕು ನೀವು ಅಷ್ಟೇ. ಓಕೆ. ನೋಡಿ, ಓಹೋ ಇದು ಯಾವ ಥರ ಅಂತಂದರೆ ಇಬ್ಬರು ಸೇರಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇಬ್ಬರು ಸೇರಿರೋದು ಇದು ನಿಮಗೆ ಇವಾಗ ಅರ್ಥ ಆಗ್ತಾ ಇದೆ. ಏನು ಮಾಡು, ಕಂಟ್ರೋಲ್ ಇವ್ರದ್ದು, ದುಡ್ಡುಗೋಸ್ಕರ ಇವ್ರು ಕಂಟ್ರೋಲ್ ಮಾಡಿಸ್ತಿರೋದು. ಆ್ಯಂಡ್ ಇದು ನಿಮ್ಮ ಹತ್ರದವರು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಯಾವ್ಯಾವ ಥರ ಬೇಕು ಹಾಗೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಕಟ್ ಅಂದರೆ ಆ್ಯಕ್ಚುಲ್ ಕಟ್ ಅಂತಲ್ಲ, ಅಂದರೆ ನಿಮ್ಮ ಖುಷಿನ ಕಟ್ ಮಾಡೋದು, ನಿಮ್ಮ ಸಂತೋಷ ಏನಿರುತ್ತೆ ಅದನ್ನು ಕಟ್ ಮಾಡೋದು, ನೀವು ಮಕ್ಕಳ ಜೊತೆ ಖುಷಿಯಾಗಿದ್ದೀರಾ ಅದನ್ನು ಕಟ್ ಮಾಡೋದು, ಅಥವಾ ನೀವೇನೋ ಒಂದು ಅಡುಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಅರ್ಥ ಆಯ್ತಾ. ಯಾವ ಥರ ಇನ್ನೇನು ಹೇಳೋದು, ಈ ಎಕ್ಸಾಂಪಲ್ ಹೇಳು ಅಂತಿದ್ದಾರೆ. ಈಗ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈಗೇನೋ ಒಂದು ಮಗುಕ್ಕೆ ಆಯಿತಾ, ನೀವೇನೋ ಒಂದು ಅಡುಗೆ ತಿಂಡಿ ಒಂದು ಖುಷೀಲಿ ಏನೋ ಒಂದು ಮಾಡಬೇಕು ಅಂದ್ಕೋತೀರಾ ಅಂದ್ಕೊಳ್ಳಿ ಆಯಿತಾ. ಸೊ ಅದಕ್ಕೆ ಇಲ್ಲಿ ಇವ್ರದ್ದು ಒಂದು ಪಾಯಿಂಟು, ಏನಕ್ಕೆ ಅದು ಇವಾಗ ಖರ್ಚು ಬೇಕಾಗಿಲ್ಲ ಅಂತ. ಇಮ್ಮಿಡಿಯೇಟು ಇಲ್ಲಿ ಇವ್ರದ್ದು ಪೈಡ್ ಅಂತ ಒಂದು ಬಿದ್ದಿರುತ್ತಲ್ಲಿ, ಅಂದರೆ ಏನೂ ಬೇಕಾಗಿಲ್ಲ, ಮಾಡೋದು ಬೇಡ ಅದನ್ನು ಅನ್ನೋ ಥರ. ಅಂದರೆ ನಿಮ್ಮ ಮುಖಭಂಗ ಆಗಬೇಕು, ನಿಮಗೆ ನಿಮ್ಮ ಖುಷಿ ನೋಡಬಾರ್ದು ಇವರು ಆಯಿತಾ. ಆ ಥರ ಇವ್ರನ್ನ ಒಂದು ಕತ್ತಿ ಇದರಲ್ಲಿ ಇಟ್ಟುಬಿಟ್ಟು ನಿಮಗೆ ಆಯಿತಾ. ಸೊ ಆಟ ಆಡಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ. 3 ಆಫ್ ಕಪ್ಸ್. ಓಕೆ ಇದು 3 ಜನ ಅಂತಲೂ ಹೇಳ್ತಾ ಇದ್ದಾರಪ್ಪ. ಓಕೆನಾ, 3 ಜನ ಅಂತಿದ್ದಾರೆ. ಸೊ 1 2 ಬಂದಿದ್ದಾರೆ ಆಯಿತಾ. ಅಂದರೆ ಒಬ್ಬರು ನಿಮಗೆ ತುಂಬ ಹತ್ತಿರದವರು ಆಯಿತಾ. ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ತುಂಬ ಹತ್ತಿರದವರು ಆಟ ಆಡಿಸ್ತಾ ಇದ್ದಾರೆ. ಇವರು ಹಿಡಿದಿಟ್ಟಿದ್ದಾರೆ ಆಯಿತಾ. ಅಂದರೆ ಹಿಂಗೆ ಮಾಡು ಅಂದರೆ ಹಿಂಗೆ ಮಾಡ್ತಾರೆ ಆ ಥರ. ಅಂದರೆ ಇದು ನಿಮ್ಮ ಜೀವನದಲ್ಲಿ ಯಾರು ಇರ್ಬೋದು ಆಯಿತಾ. ಸೊ ನಾನು ಅವರು ಇವರು ಅಂತ ಹೇಳೋದಿಲ್ಲ, ನಿಮಗೆ ಗೊತ್ತು ನಿಮ್ಮ ಜೀವನದಲ್ಲಿ ಯಾರು ಈ ಥರ ಆಟ ಆಡಿಸ್ತಿದ್ದಾರೆ ಅಂತ. ಅರ್ಥ ಆಯ್ತಾ. ಸೊ ನೀವೇ ಯೋಚನೆ ಮಾಡಿ ಯಾರು ಅಂತ. ಆ್ಯಂಡ್ ಇದು 3 ಜನ 3 ಜನ ಇದನ್ನು ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಓಕೆ ನೀವು ಒಂದೊಂದು ಸಲ ದುಃಖಪಟ್ಟು ಬೇಜಾರು ಮಾಡಿಕೊಂಡ್ರೆ ಫುಲ್ ಇವ್ರ ಪಾರ್ಟಿ ಅವತ್ತು ಆಯಿತಾ. ಪಾರ್ಟಿ ಮಾಡೋದಂತೆ 3 ಜನ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಸೊ ಇದಿನ್ನೂ ಒಬ್ಬರು ಯಾರೋ ಸೇರಿದ್ದಾರೆ ಇದ್ರ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇದು ನಿಮ್ಮ ಜೀವನದಲ್ಲಿ, ಇದು ನಿಮ್ಮ ಕೆಲಸದಲ್ಲಿ ಇರ್ಬೋದು, ಮನೇಲಿರ್ಬೋದು, ಅಥವಾ ಹೊರಗಡೆ ಇರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಇಲ್ಲ ನೈಬರ್ಸ್ ಇರ್ಬೋದು, ಅಥವಾ ನಿಮ್ಮ ಸ್ಪೌಸ್ ಫ್ಯಾಮಿಲಿಯವ್ರು ಇರ್ಬೋದು ಆಯಿತಾ. ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಕಡೆ ಅವರು ಇರ್ಬೋದು. ಸೊ ಅಂತೂ ನಿಮ್ಮನ್ನು ಒಂದು ಕಂಟ್ರೋಲ್ ಇಟ್ಕೊಂಡು ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಅಂತ. ನಿಮ್ಮ ನೈಬರ್ಸ್ ಯಾರು ಇರ್ಬೋದು, ಇದು ಈ 3 ಜನ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಅದಕ್ಕೇ ಹೇಳಿದ್ದು ಫಸ್ಟೇ ಚಾಬಿ ಅದೇನೆಂದರೆ ನಿಮ್ಮ ಖುಷಿ ಚಾಬಿ ಅವ್ರ ಹತ್ರ ಇದೆ ಅಂತ ಅದಕ್ಕೆ ತೋರಿಸಿದ್ದು. ಅರ್ಥ ಆಯ್ತಾ. ಓಕೆ, ಇವಾಗ ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ, ಇನ್ನೇನು ಹೇಳಬೇಕು, ಪ್ಲೀಸ್ ಗೈಡ್. ಇದೇನು ಅದೇ ಹೇಳಿದ್ನಲ್ಲ ಪಾಪ, ನಿಮಗೆ ಒಂದು ನೀವೇನು ನೋಡಿ ಅಂಥ ದೊಡ್ಡ ಆಸೆ ಆ ಥರ ಏನೂ ಇಲ್ಲ ನಿಮ್ಮ ಮನಸ್ಸಲ್ಲಿ. ಇಲ್ಲೇನು ತೋರಿಸ್ತಾ ಇದ್ದಾರೆ, ನಿಮ್ಗೆ ಇಲ್ಲೊಂದು ಗಾರ್ಡನ್ ಕಾಣಿಸುತ್ತೆ, ಬ್ಯೂಟಿಫುಲ್ ಗಾರ್ಡನ್ ಕಾಣಿಸುತ್ತೆ. ಇಲ್ಲೇನು ಅಂದರೆ ನಿಮಗೆ ಏನು ಒಂದು ದುಡ್ಡು ಕಾಸು ಆ ಥರ, ಅಥವಾ ಒಡವೆ ವಸ್ತ್ರ ಆ ಥರ ಮಾಡ್ಕೋಬೇಕು, ಅಥವಾ ಒಂದು ಜಾಗ ಖರೀದಿ ಮಾಡಬೇಕು ಆ ಥರ ದೊಡ್ಡ ಆಸೆ ಖಂಡಿತ ಇಲ್ಲ. ನೆಮ್ಮದಿಯಾಗ ಜೀವನ ಬೇಕು ಅಂತ ನೀವು ಆಸೆ ಪಡ್ತೀರ ಪಾಪ, ಅದನ್ನೂ ಕಟ್ ಮಾಡ್ತಾ ಇದ್ದಾರೆ, ಕಟ್ ಮಾಡಿಸ್ತಿದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಒಬ್ಬರು ಮೇಜರ್ ಸೇರಿದ್ದಾರೆ, ಇವ್ರ ಜೊತೆಗೆ ಇನ್ನೊಬ್ಬರು ಮೇಜರ್ ಸೇರಿ ಇವ್ರ ಹತ್ರ ಮಾಡಿಸ್ತಿದ್ದಾರೆ. ಸೊ ಇವರು ನಿಮಗೆ ಕ್ಲೋಸ್ ಆಗಿರೋದು ಅಂತ ಹೇಳ್ತಾ ಇದ್ದಾರಪ್ಪ.
ಇದು ಭಗವಂತ ನೋಡ್ತಾನೇ ಇದ್ದಾರೆ. ಭಗವಂತನ ಇದನ್ನು ಏನು ಇದೆಲ್ಲ ಲೆಕ್ಕ ಇಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ಇದೆಲ್ಲ ಲೆಕ್ಕ ಇಡ್ತಿದ್ದೀನಿ ಅಂತಲೇ ಇದೆಲ್ಲ ಕಾರ್ಡ್ಸ್ ಬರ್ತಾ ಇರೋದು. ಅರ್ಥ ಆಯ್ತಾ? ಈ ಥರ ಬರ್ತಾ ಇದೆ. ನೋಡೋಣ ಇನ್ನೆರಡು ಕಾರ್ಡು ಈ ಡೆಕ್ಕಿಂದ ನೋಡೋಣ. ಎಸ್ ಬಾಬಾ. ನೋಡಿ, ನಾ ಹೇಳಿದೆ ಅಲ್ವಾ, ಈಗಿನೂ ಭಗವಂತ ನೋಡ್ತಾ ಇದ್ದಾರೆ, ಯೋಚನೆ ಮಾಡಬೇಡಿ ಅಂತಂದೆ. ನೋಡಿ, ಸನ್ ಕಾರ್ಡ್ ಬಂತು. ಸೊ ಅದು ಖಂಡಿತ ದೇವರ ಆಶೀರ್ವಾದ ಇದೆ. ಆಯಿತಾ? ಇದೆಲ್ಲ ಈ ಥರ ಏನು ನೆಗೆಟಿವಿಟಿ ಇದೆ ಖಂಡಿತ ಸರಿ ಮಾಡಿಕೊಡ್ತಾರೆ. ಓಕೆನಾ? ಆ್ಯಂಡ್ ನೀವೇನಾದರೂ ಹೀಲಿಂಗ್ ತೊಗೊಂಡಿಲ್ಲ ಅಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ. ಹೀಲಿಂಗ್ ತೊಗೊಂಡಿರೋರು ಮತ್ತೆ ಫರ್ದರ್ ಏನು ತಲೆ ಕೆಡಿಸ್ಕೋಬೇಡಿ. ಖಂಡಿತ ಹೀಲಿಂಗ್ ನಡೀತಿರುತ್ತೆ. ಅವ್ರದ್ದೇನು ಪ್ರಾಬ್ಲಮ್ ಅಲ್ಲ. ಇದು ಹೊಸದಾಗಿ ಎನರ್ಜಿ ಪಿಕಪ್ ಆಗ್ತಾ ಇರೋದು. ನಾನು ಹೇಳ್ತಾ ಇರೋದು ಯಾತಕ್ಕೆ ಅಂತಂದರೆ, ಹೊಸದಾಗಿ ಯಾರಾದರೂ ಕೈ ವಿಡಿಯೋ ಸಿಕ್ಕಿ ಇದು ಕನ್ಫರ್ಮೇಷನ್ನು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಕನ್ಫರ್ಮೇಷನ್ ಇದು, ಎಸ್ ನಿಮ್ಮ ಜೀವನದಲ್ಲಿ ಈ ಥರ ನಡೀತಿದೆ. ಅದಕ್ಕೆ ನಿಮ್ಮನ್ನು ಒಂದು ಸೈಡಿಗೆ ತಳ್ತಾರೆ ಯಾವಾಗ್ಲೂ. ನೀವೊಂದು ಸಣ್ಣ ಆಸೆ ಪಟ್ಟರೂ ನಿಮಗೆ ಒಂದು ಅದಕ್ಕೊಂದು 4 ಜನ ಕ್ಲಿಯರ್ ಮಾಡಬೇಕು. ಆಯಿತು ಮಾಡ್ಕೊ ಅನ್ನೋ ಥರ. ಇದನ್ನೆಲ್ಲ ಭಗವಂತ ನೋಡ್ತಾ ಇದ್ದಾರೆ. ಆಯಿತಾ? ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ತೊಗೊಳ್ಳಿ, ಹೀಲಿಂಗ್ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ. ಡೈರೆಕ್ಟ್ ಕಾಲ್ ಮಾಡಬೇಡಿ, ಸೀದಾ ಮೆಸೇಜ್ ಹಾಕಿ. ಆಯಿತಾ? ಹೀಲಿಂಗ್ ಬೇಕು ಅಂತಂದರೆ 1000 ರೂಪೀಸ್ ಆಗುತ್ತೆ ಪರ್ ಪರ್ಸನ್ನು. ಪ್ರೊಟೆಕ್ಷನ್ ಬೇಕು ಅಂತಂದರೆ ಸೀದಾ ಪೇ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅಷ್ಟೇ. ಆಯಿತಾ? ಹೀಲಿಂಗ್ ಅಂತ ಹಾಕಿ ನನಗೇನು ಬೇಕು ಫರ್ದರ್ ಕೇಳ್ತೀನಿ. ಸುಮ್ಮನೆ ಫೋನ್ ಮಾಡಬೇಡಿ, ಫೋನ್ ತೊಗೊಳಕ್ಕಾಗೋದಿಲ್ಲ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ನೋಡಿ, ಓಹೋ, ನಾ ಹೇಳ್ದೆ ಅಲ್ವಾ ಫಸ್ಟಿಂದ ಹರ್ಮಿಟ್ ಏನಂದರೆ ಈವನ್ ಇನ್ಕ್ಲೂಡಿಂಗ್ ಯಾವ ಲೆವೆಲಲ್ಲಿದ್ದಾರೆ ಇವ್ರುಗಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬ್ಯಾಕ್ ಟೆಕ್ಕಲ್ಲಿ ಇದಿದೆ 3 ಆಫ್ ಸೋರ್ಡ್ಸು. ಅಂದರೆ ನಿಮ್ಮನ್ನು ಹೆಂಗಾದರೂ ಮಾಡಿ ಮುಗಿಸ್ಬೇಕಷ್ಟೇ ನಿಮ್ಮನ್ನು, ಅಷ್ಟೇ. ಇನ್ನೇನೂ ಇಲ್ಲ ಇವ್ರ ಆಸೆ. ಆಯಿತಾ? ತುಂಬ ಕೆಟ್ಟ ಮಂದಿ ಈ ಥರ ಇದ್ದಾರೆ. ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮನ್ನು ಕ್ಲೋಸ್ ಮಾಡಬೇಕಷ್ಟೇ. ನಿಮ್ಮ ಖುಷಿನ, ನಿಮ್ಮ ಸಂತೋಷನ ಅವರ ಅಪ್ಪಣೆ ಇಲ್ಲದೆ ನಿಮಗೆ ಸಿಗೋ ಹಂಗಿಲ್ಲ ಏನೂ. ಆಯಿತಾ? ಆ ಥರ ಅಂದರೆ ಪರ್ಮನೆಂಟಾಗೂ ಕ್ಲೋಸ್ ಮಾಡಬೇಕು ಅನ್ನೋ ಥರನೂ ಮಾಡ್ತಿದ್ದಾರೆ. ಎಲ್ಲ ನೆಗೆಟಿವಿಟಿ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಆ್ಯಂಡ್ ನೀವು ಆ್ಯಕ್ಚುಲಿ ಇಲ್ಲಿ ನನಗೆ ತೋರಿಸ್ತಾ ಇರೋದು, ನೀವು ತುಂಬ ದೇವ್ರನ್ನ ನಂಬಿದ್ದೀರಾ. ಏನೋ ದೇವರು ಖಂಡಿತ ಸಹಾಯ ಮಾಡ್ತಾರೆ ಅಂತಲೇ ನಂಬಿದ್ದೀರಾ. ಬಟ್ ಇದನ್ನು ಅವರು ನಂಬೋದಿಲ್ಲ. ದೇವ್ರನ್ನ ಆ ಥರ ಎಲ್ಲ ಅಷ್ಟೊಂದು ನಂಬಿಕೆ ಇಲ್ಲ ಅಂತಲೇ ತೋರಿಸ್ತಿದ್ದಾರೆ. ನಂಗೆ ಒಂಥರ ಇದು ಎನರ್ಜಿ ಯಾವ ಥರ ಬರ್ತಾಯಿದೆ, ಒಂಥರ ನಾರ್ಸಿಸಿಸ್ಟಿಕ್ಕು. ಅಂದರೆ ಅವರೇ ದೇವರು ಅನ್ನೋ ಥರ. ಅರ್ಥ ಆಯ್ತಾ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ತುಂಬ ಅವ್ರು ಯಾವ ಥರ ಅಂದರೆ, ಹಿರಣ್ಯಕಶಿಪು ಇದ್ರಲ್ವಾ, ಹಿರಣ್ಯಕಶಿಪು ಭಕ್ತ ಪ್ರಹ್ಲಾದನ ಕತೆ ನಾಪ್ಕೊ ಬರ್ತಾಯಿದೆ. ಅವನು ಹಾಗೆ ಅಲ್ವಾ ಅಪ್ಪ. ಲೈಕ್ ಏನಂತಂದರೆ, ನಾನೇ ರಾಜ, ನನ್ನನ್ನು ಪೂಜೆ ಮಾಡಬೇಕು, ಹರಿ ಅಂತನೂ ಕುಡಿದು ನೀನು ಅಂತ ಮಗನಿಗೆ ಬಿಡಲಿಲ್ಲ. ಅಂದರೆ ಆ ಥರ ನನಗೆ ಎನರ್ಜಿ ಬರ್ತಾಯಿದೆ ಇಲ್ಲಿ. ಅರ್ಥಾಯ್ತಾ? ಅಷ್ಟೂ ಒಂಥರ ಕಮ್ಯಾಂಡು, ಡಿಮ್ಯಾಂಡು ಜೊತೆಗೆ ಕಂಟ್ರೋಲ್ ಅಂತ. ನಿಮ್ಮ ಮುಟ್ಟಿನಲ್ಲಿ ಇರಬೇಕು ನೀನು. ಇರಲ್ವಾ ಹಿಂಗೆ ಅಷ್ಟೇ ಹೋಗ್ತಾ ಇರು. ಬರೀ ಹೋಗು ಅಂತಲ್ಲ, ಪರ್ಮನೆಂಟಾಗಿ. ಎಸ್ ಬಾಬಾ, ವಾಟ್ ಎಲ್ಸ್? ಇವ್ರಿಗೇನು ನೆಕ್ಸ್ಟು ಏನು ಅಡ್ವೈಸ್ ಕೊಡ್ತೀರಾ ಬಾಬಾ? ಓಹೋ, ನೋಡಿ ಹೆಂಗೆ ಬಿತ್ತು ಕಾರ್ಡು. ಏನಿಲ್ಲ, ಏನು ಹೇಳ್ತೀರಾ ಅಂದ ತಕ್ಷಣ ನೋಡಿ ಸ್ಟ್ರೆಂತ್ ಕಾರ್ಡ್ ಬಂತು. ಧೈರ್ಯವಾಗಿರು ಅಂತಿದ್ದಾರೆ. ಭಗವಂತ ನೋಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನೀವು ಭಗವಂತನೇನು ನಂಬಿದ್ದೀರಾ ಅಂದೆ ಅಲ್ವಾ, ಅದೇ ಭಗವಂತ ಹೇಳ್ತಾ ಇದ್ದಾರೆ, ಧೈರ್ಯವಾಗಿರು, ನಿನ್ನ ಜೊತೆಗೇ ಇದ್ದೀನಿ ನಾನು. ತುಂಬ ಸ್ಟ್ರೆಂತ್ ಬೇಕಾಗತ್ತೆ. ಇಂಥ ಜನಗಳಿಂದ ಆಚೆ ಬರಬೇಕು. ನಾರ್ಸಿಸಿಸ್ಟಿಕ್ ಅವ್ರುಗಳ ಜೊತೆ ಇದ್ದರೆ ಅವ್ರುಗಳಿಂದ ಆಚೆ ಬರೋದು ಅಷ್ಟು ಸುಲಭ ಅಲ್ಲ. ಅಯ್ಯೋ ರಾಮ, ಭಾಳ ಡೇಂಜರು. ಆಯಿತಾ? ಭಾಳ ಅಂದರೆ ಭಾಳ ಡೇಂಜರ್. ಅದಕ್ಕೆ ಇದು ಬಂದಿರೋದು ಕಾರ್ಡು. ವಿಪರೀತ ಡೇಂಜರು. ನಿಮಗೆ ಗೊತ್ತೇ ಇರಲ್ಲ, ಎಲ್ಲಿ ಚೂರಿ ಹಾಕ್ತಿರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಚುಚ್ಚಿಬಿಟ್ಟಿರ್ತಾರೆ ಅವರು. ಅಂಥ ಕ್ಯಾರೆಕ್ಟರು. ಆಯಿತಾ? ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಧೈರ್ಯವಾಗಿರು, ಹೆದರ್ಕೋಬೇಡ. ಆಯಿತಾ? ಅಂತ ಹೇಳ್ತಾ ಇದ್ದಾರಪ್ಪ. ಧೈರ್ಯವಾಗಿರು. ಆ್ಯಂಡ್ ಭಗವಂತನೇ ಹೇಳ್ತಾ ಇರೋದು ಡೈರೆಕ್ಟಾಗಿ ಫಸ್ಟ್ ಒನ್ನು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ,
ಆಯಿತು, ಇವ್ರು ಏನು ಮಾಡ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರಲ್ವಾ, ನೀನು ಆ ತೊಂದರೆನ, ಆ ಕಷ್ಟಗಳನ್ನು ನಿನ್ನ ಸ್ಟ್ರೆಂತಾಗಿ ಪರಿವರ್ತಿಸ್ಕೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಇವಾಗ ನಿನಗೆ ಪರ್ಮಿಷನ್ ಕೊಡಲ್ಲ ಅಲ್ವಾ. ಈಗ ಸಪೋಸ್ ನಾನು ಏನು ಎಕ್ಸಾಂಪಲ್ ಹೇಳಿದೆ, ಅವಾಗ ಅಡುಗೆ ಮಾಡೋದು ಅಂತ ಒಂದು ಎಕ್ಸಾಂಪಲ್ ಹೇಳಿದೆ, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೋಬೇಡಿ ಅಂತಿದ್ದಾರೆ. ಅಂದರೆ ನಿನ್ಗೇನು ಅಡುಗೆ ಮಾಡಬೇಕು ಮಾಡು, ಅದರಲ್ಲೇ ನೆಮ್ಮದಿ ಪಟ್ಕೊಂಡು ನಿನ್ನ ಪಾಡು ನೀನು ಇದ್ದುಬಿಡು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅತಿಯಾಗಿ ವ್ಯಾಮೋಹನೂ ತೋರ್ಸೋಕ್ಕೆ ಹೋಗಬೇಡ, ಅಂದರೆ ಅತಿ ಪ್ರೀತಿ ತೋರ್ಸೋಕ್ಕೂ ಹೋಗಬೇಡ, ಅಥವಾ ಅತಿಯಾಗಿ ಅವರ ಅಂದು ಮಾಡಿದಾಗ ನಿನಗೆ ದುಃಖ ಆಯಿತು ಅಂತಲೂ ತೋರಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಆ ಥರ ಅಂತ ನಿಮಗೆ ಧೈರ್ಯ ಹೇಳ್ತಾ ಇದ್ದಾರೆ ಭಗವಂತ. ಆಯಿತಾ? ಇದೆರಡು ಕಾರ್ಡ್ ಹೆಂಗೆ ಬಿತ್ತು ನೀವೇ ನೋಡಿದ್ರಲ್ಲ. ಸೊ ಇದು ಇವಾಗ ನೆಕ್ಸ್ಟು ಮಾತಾ ದುರ್ಗಾ. ಆಯಿತಾ? ದುರ್ಗಾ ಮಾತಾ ಆಶೀರ್ವಾದ ಏನು ನೋಡೋಣ. ಸೊ ಈ ನೆಗೆಟಿವಿಟಿ ಏನಾಗಿದೆ, ಇದನ್ನು ಖಂಡಿತ ಸರಿ ಮಾಡಿಕೊಡ್ತಾರೆ. ಆಯಿತಾ? ನೀವು ತೊಗೊಂಡಿಲ್ಲ ನೆಗೆಟಿವಿಟಿ ಪ್ರೊಟೆಕ್ಷನ್ ಅಂತಂದರೆ ಖಂಡಿತ ತೊಗೊಳ್ಳಿ. ಮತ್ತು ಫೋನ್ ಮಾಡೋಕ್ಕೆಲ್ಲ ಹೋಗಬೇಡಿ, ಡೈರೆಕ್ಟ್ ಪೇ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ಪೇ ಮಾಡಿರೋದು ಸ್ಕ್ರೀನ್ಶಾಟ್ ಶೇರ್ ಮಾಡಿ. ಇದು ಬಿತ್ತು ಸ್ಕ್ರೀನ್ಶಾಟ್ ಶೇರ್ ಮಾಡಿ. ಡೆಫಿನೆಟಾಗಿ ನಾನು ಏನು ಡೀಟೇಲ್ಸ್ ಬೇಕು ನೋಡಿ ಖಂಡಿತ. ಈಗ ಹೊಸ ಬ್ಯಾಚ್ ಶುರುವಾಗುತ್ತೆ, ಮಂಡೆಯಿಂದ ಶುರು ಮಾಡ್ತೀನಿ, ಇವತ್ತಿಂದನೇ. ಓಕೆ, ಬ್ಲೆಸ್ಸಿಂಗ್ಸ್ ಆಫ್ ಪವರ್ ಆ್ಯಂಡ್ ಸ್ಟ್ರೆಂತ್ ಟು ವಿನ್ ವಾರ್ಸ್. ನೋಡಿ ಸ್ಟ್ರೆಂತ್ ಅಂದರು, ಇಲ್ಲಿನೂ ಕಾರ್ಡ್ ಬಂತು ಸ್ಟ್ರೆಂತ್ ಅಂತ. ನೋಡಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯವಾಗಿದ್ದರಷ್ಟೇ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಿಲ್ಬೋದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಕಾತ್ಯಾಯಿನಿ, ಮಾತಾ ಕಾತ್ಯಾಯಿನಿ, ಚಂಡಿ, ಬ್ಲೆಸ್ಸಿಂಗ್ಸ್ ಆಫ್ ಪವರ್, ನಿಮಗೆ ಒಂದು ಶಕ್ತಿ ಕೊಡ್ತಾ ಇದ್ದಾರೆ. ಈ ಥರ ಒಂದು ತೊಂದರೆಯಲ್ಲಿ ಇದ್ದೀರಾ, ಸೊ ಇದರಿಂದ ಆಚೆ ಬರೋದಕ್ಕೆ ಒಂದು ಶಕ್ತಿ ಕೊಡ್ತಾ ಇದ್ದಾರೆ, ನಿಮಗೆ ಒಂದು ನೆಮ್ಮದಿ ಕೊಡ್ತಾ ಇದ್ದಾರೆ. ಯಾವ ಥರ ಅಂದರೆ ಧೈರ್ಯವಾಗಿರು ಅಂತ ನಿಮಗೊಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಹೀಲಿಂಗ್ ತೊಗೊಂಡಿಲ್ಲ ಅಂದರೆ ಫಸ್ಟು ಪ್ರೊಟೆಕ್ಷನ್ ಹೀಲಿಂಗ್ ತೊಗೊಳ್ಳಿ. ಯಾವ ಥರ ಈ ತೊಂದರೆಗಳಿಂದ ಆಚೆ ಬರ್ತೀರಾ ನಿಮಗೆ ಗೊತ್ತಾಗುತ್ತೆ. ನೋಡಿ ಸ್ಟ್ರೆಂತ್ ಟು ವಿನ್ ವಾರ್ಸ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತು ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಜೊತೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅಯ್ಯಪ್ಪ, ಅವ್ರುಗಳು ಭಯಂಕರದಲ್ಲಿ ಭಯಂಕರ ಭಸ್ಮಾಸುರ ಅವ್ರುಗಳು. ಆಯಿತಾ? ಅಷ್ಟು ಸುಲಭ ಅಲ್ಲ ಅವರಿಂದ ತಪ್ಪಿಸ್ಕೊಂಡು ಬರೋದು. ಬಟ್ ದೇವ್ರ ಕೈಗೆ ಏನು ತೊಂದರೆ ಅಲ್ಲ, ದೇವ್ರು ಹಿಂಗೆ ಸರಿ ಮಾಡಬೇಕು ಮಾಡಿಕೊಡ್ತಾರೆ. ನಿಮ್ಮ ನಂಬಿಕೆ ಇರಬೇಕಷ್ಟೇ. ಓಕೆನಾ? ಸೊ ಸರಿ ಮಾಡಿಕೊಡ್ತಾರೆ. ಸೊ ಧೈರ್ಯವಾಗಿರಿ ಅಷ್ಟೇ. ಓಕೆ, ಸೊ ಇದು ಪೈಲ್ 1. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಓಕೆ, ನೋಡೋಣ ನೆಕ್ಸ್ಟ್ ಪೈಲ್ ಇವಾಗ. ಸೊ ಪೈಲ್ 2. ಸೊ ಯಾರೆಲ್ಲ ಈ 2 ಆರೆಂಜ್ ಕಲರ್ ಅಥವಾ ಈ ಬ್ರೇಸ್ಲೆಟ್, ಓಕೆನಾ, ಈ ಬ್ರೇಸ್ಲೆಟ್ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಇವಾಗ. ಸೊ ನನಗಿಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ, ಹೇಳ್ಬಿಡ್ತೀನಿ ಫಸ್ಟು. ಇಲ್ಲೇನು ಮೆಸೇಜ್ ಬರ್ತಾ ಇದೆ ಅಂತಂದರೆ, ಸೊ ಈ ಬ್ರೇಸ್ಲೆಟ್ಟು ಓಕೆ. ಸೊ ಈ ನನಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಒಂದು ಪುಟ್ಟು ಮಗುಗೆ ಕಾಲಿಗೆ ಹಾಕಿದ್ದಾರೆ. ಇದು ಈ ಬ್ರೇಸ್ಲೆಟ್ ಕಾಲಿಗೆ ಹಾಕಿರೋದು ತೋರಿಸ್ತಾ ಇದ್ದಾರೆ. ಸೊ ಇದು ನಿಮ್ಮ ಮಕ್ಕಳಿಗೆ ಆಗಿದೆ. ನಿಮ್ಮ ಮಕ್ಕಳಿಗೆ ನೀವು ಯಾರು ಸೆಲೆಕ್ಟ್ ಮಾಡಿದ್ದೀರಾ ಪೈಲ್ 2 ಅಂತ, ನಿಮ್ಮ ಮಕ್ಕಳಿಗೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಆಗಿದೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿ ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಅರ್ಥ ಆಯ್ತಾ? ಎಸ್ ಬಾಬಾ, ಏನು ಹೇಳಬೇಕು? God, Goddess, angels, please bless Baba. ಓಕೆ, ಇಲ್ಲಿ ನೋಡಿ. ಓ, ಜಸ್ಟಿಸ್. ಅಬ್ಬಾ ತಾಯಿ, ನನಗಂತೂ ಇದು ಮಹಾಕಾಳಿ. ಆಯಿತಾ? ಆ ರೀತಿ ಕಾರ್ಡ್ ತೋರಿಸ್ತಾ ಇದ್ದಾರೆ. ಚಾಮುಂಡೇಶ್ವರಿ ಆ ಥರ ತೋರಿಸ್ತಾ ಇದ್ದಾರೆ. ಸೊ ಇಲ್ಲೇನಂತಂದರೆ, ನಿಮ್ಮ ಯಾರು ಇಲ್ಲಿ ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ ಅವರು ಮಕ್ಕಳ ಮೇಲೆ ಅಟ್ಯಾಕ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆಯಿತಾ? ಆ್ಯಂಡ್ ಇದನ್ನು ತಾಯಿ, ಮಹಾತಾಯಿ ನೋಡ್ತಾನೇ ಇದ್ದಾರೆ. ಗೊತ್ತು ಅವ್ರಿಗೆ, ಕ್ಲಿಯರಾಗಿ ಗೊತ್ತು ಈ ಥರ ಮಾಡಿದ್ದಾರೆ ಅಂತ ಗೊತ್ತು. ಜೊತೆಗೆ ರೆಡಿ ಇದ್ದಾರೆ, ತೋರಿಸ್ತಾ ಇದ್ದಾರೆ. ನೋಡಿ ಸ್ವೋರ್ಡ್ ಇದೆ ಇಲ್ಲಿ, ಅಂದರೆ ಕತ್ತಿ ಇಟ್ಕೊಂಡಿದ್ದಾರೆ. ಆಯಿತಾ? ಇಲ್ಲೇನು ಬಂಧನ ಆಗಿದೆ. ಆಯಿತಾ? ಇಲ್ಲೇನೋ ಒಂದು ದಿಗ್ಬಂಧನ ಥರ ಮಾಡಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಅರ್ಥ ಆಯ್ತಾ? ಮಹಾತಾಯಿ ರೆಡಿ ಇದ್ದಾರೆ. ಸೊ ಇಲ್ಲಿ ಇವಾಗ ಫಸ್ಟೇ ಏನು ಅಂತಂದರೆ ಹೇಳ್ತಾ ಇದ್ದಾರೆ, ಯಾರಾದರೂ ಈ ಥರ ಮಕ್ಕಳಿಗೆ ಏನಾದ್ರು ತೊಂದರೆ ಆಗಿದೆ ಅಂದರೆ, ಅಥವಾ ಚಿಕ್ಕ ಮಕ್ಕಳೇ ಫಸ್ಟ್ ತೋರಿಸಿದ್ದು ನನಗೆ ಎಳೆ ಮಗು ಆಯಿತಾ, ಕಾಲಿಗೆ ಈವಿಲ್ಲ ಈ ಬ್ರೇಸ್ಲೆಟ್ ಹಾಕಿರೋ ಥರ ತೋರಿಸಿದ್ರು, ಕಡಗ ಥರ ಆ ಥರ ಅಂತ, ಕಪ್ಪು ಮಣಿ ತೋರಿಸಿದ್ರು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಗೆ ಆ ಥರ ಏನಾದ್ರು ಈವಿಲ್ ಐ ಆಗಿದೆ ಅಂತಂದರೆ, ಅಥವಾ ಆ ಥರ ಮಾಡಿದ್ದಾರೆ, ಆ್ಯಕ್ಚುಲಾಗಿ ಮಾಡಿದ್ದಾರೆ, ಸೊ ಅದೆಲ್ಲ ಕಟ್ ಮಾಡ್ತೀನಿ ಅಂತಲೇ ಫಸ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಯೋಚನೆ ಮಾಡಬೇಡಿ, ಖಂಡಿತ ಯೋಚನೆ ಮಾಡಬೇಡಿ. ಇವಾಗ ಯಾರು ಹೀಲಿಂಗ್ ತೊಗೊಂಡಿದ್ದೀರಾ ಅಂದರೆ ಖಂಡಿತ ಯೋಚನೆ ಮಾಡಬೇಡಿ. ಇವಾಗ ಹೊಸದಾಗಿ ಏನಾದರೂ ಈ ವಿಡಿಯೋ ನಿಮಗೆ ಸಿಕ್ಕಿದೆ, ಆ ಥರ ಏನಾದ್ರು ಮಕ್ಳಿಗೆ ತೊಂದರೆ ಆಗ್ತಿದೆ, ಅಥವಾ ಸಡನ್ನಾಗಿ ಅಳತು ಮಕ್ಕಳು, ಅಥವಾ ರೊಚ್ಚಿಡ್ದಂಗೆ ಅಳ್ತಿರುತ್ತವೆ ನೋಡಿ ಮಕ್ಕಳು, ಒಂದೊಂದ್ಸಲ ಸಡನ್ನಾಗಿ ಬೆಚ್ಚ ಬೀಳ್ತಾ ಇರುತ್ತೆ ಮಕ್ಕಳು, ಲೈಕ್ ಸಡನ್ ರಾತ್ರಿ ಪಾಪ ನಿದ್ದೆ ಸರಿ ಹೋಗಲ್ಲ, ಅಥವಾ ಸರಿಯಾಗಿ ಒಂಥರ ಏನೋ ಇಂಟೇಕ್ ಕೂಡ ಸರಿಗಿರಲ್ಲ, ಮತ್ತು ಆ ಥರ ಏನೋ ಒಂದು ಹೆಲ್ತ್ ಇಶ್ಯೂಸ್ ಥರ, ಏನೋ ಒಂಥರ ಇಂಡೈಜೆಷನ್ ಥರ ಒದ್ದಾಡ್ತಾ ಇರುತ್ತವೆ ಮಕ್ಕಳು, ಅಥವಾ ಸುಮ್ಮನೆ ರೊಚ್ಚಿಗೆದ್ದು ಅಳ್ತಾ ಇರೋದು ಆ ಥರ ಕೇಳಿಸ್ತಾ ಇದೆ ನನಗೆ, ಸಡನ್ ಹಠ ಅಂತ. ಸೊ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳು, ಆ ಥರ ಚಿಕ್ಕ ಮಕ್ಕಳು. ಅದೇ ಥರ ದೊಡ್ಡವ್ರು ಯಾರಾದ್ರೂ ಮಕ್ಕಳು ವಿಷಯದಲ್ಲೇ ಹೇಳ್ತಾ ಇದ್ದಾರೆ ತುಂಬ, ಈ ಪೈಲ್ 2 ಮಾತ್ರ. ದೊಡ್ಡವರು ಕೂಡ ಆ ಥರ ಒಂಥರ ರೊಚ್ಚಿಡ್ದಂಗೆ ಗಲಾಟೆ ಮಾಡೋದು, ಜಗಳ ಮಾಡೋದು, ಅಥವಾ ಬೈಯೋದು, ಹೊಡೆಯೋದು, ಆ ಥರ ಏನೇ ಮಾಡ್ತಾ ಇರಲಿ, ಸೊ ಅದನ್ನೆಲ್ಲ ಕಟ್ ಮಾಡೋ ಹತ್ರ ಟೈಮ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ವೆರಿ ಕ್ಲಿಯರ್ ಆಯಿತಾ. ಆ್ಯಂಡ್ ಸ್ವಲ್ಪ ಮಕ್ಕಳಿಗಂತೂ ತೋರಿಸ್ತಾ ಇದ್ದಾರೆ ಕ್ಲಿಯರಾಗಿ, ಲೈಕ್ ಒಂಥರ ಅವ್ರಿಗೆ ಮದ್ದು ಕೊಟ್ಟು ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಮದ್ದು ಹಾಕಿಬಿಟ್ಟು ಪಾಪ ಮಕ್ಕಳಿಗೆ ಒಂಥರ ಡಿಪ್ರೆಷನ್ಗೆ ಹೋದಂಗೆ ತೋರಿಸ್ತಾ ಇದ್ದಾರೆ ನನಗೆ. ಅಂದರೆ ಅವ್ರಿಗೆ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ದೊಡ್ಡವರೇ ಆದ್ರೂ ಕೂಡ ಏನಾಗಿದೆ ಅಂತ ಗೊತ್ತಾಗಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾರನ್ನು ನಂಬಬೇಕು, ಅದು ನಂಬಿಕೆ ಅನ್ನೋದು ತುಂಬ ದೂರದ ಮಾತು, ಅವ್ರಿಗೇನು ತಲೆನೇ ಓಡ್ತಾ ಇರಲ್ಲ. ಸೊ ಆ ಥರ ಒಂದು ನನಗೆ ಮಕ್ಕಳು ತೋರಿಸ್ತಾ ಇದ್ದಾರೆ. ಅಂದರೆ ಒಂಥರ ವಶದಲ್ಲಿದ್ದಾರೆ ಅನ್ನೋ ಥರ ಆಯಿತಾ, ವಶ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ ಮಕ್ಕಳನ್ನ ಆಯಿತಾ. ಇದು ಬರೀ ಎಳೆ ಮಗುವಿಂದ ಹಿಡಿದು ದೊಡ್ಡವ್ರ ತನಕನೂ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಎಸ್ಪೆಷಲಿ, ಅರ್ಥ ಆಯ್ತಾ. ಸೊ ಈಗ ಟೈಮ್ ಬಂದಿದೆ, ಹತ್ತಿರ ಬಂದಿದೆ, ಇದನ್ನೆಲ್ಲ ಕಟ್ ಮಾಡಿ ಬಿಸಾಕೋ ಟೈಮ್ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಸಿಕ್ಕಿದೆ ಅಂದರೆ, ನೀವೇನಾದ್ರು ಹೀಲಿಂಗ್ ತೊಗೊಂಡಿಲ್ಲ ಅಂದರೆ ಫಸ್ಟು ಖಂಡಿತ ತೊಗೊಳ್ಳಿ ಆಯಿತಾ. ಈ ಥರ ಎಲ್ಲ ತೊಂದರೆ ನಡೀತಾ ಇದೆ ಅಂದರೆ ಖಂಡಿತ ಏನೋ ನೆಗೆಟಿವಿಟಿ ಆಗಿದೆ, ಅದಕ್ಕೋಸ್ಕರನೇ ಫಸ್ಟೇ ಜಸ್ಟಿಸ್ ಬಂತು. ಮಹಾತಾಯಿ ನೋಡ್ತಾ ಇದ್ದಾರೆ ಆಯಿತಾ, ಇದು ಕನ್ಫರ್ಮ್ ಮಾಡ್ತಾ ಇದ್ದಾರೆ ನಿಮಗೆ ಫಸ್ಟ್ ಕಾರ್ಡಲ್ಲೇ ಬಂದು. ಎಸ್ ಬಾಬಾ, ನೋಡಿ ಇದಕ್ಕೂ ಅದೇ ಕಾರ್ಡು ನೋಡಿ, ನಾನು ಹೇಳಿದೆ ಅಲ್ವಾ, ಒಂಥರ ಅವರ ಮುಟ್ಟಿಲಿ ಇಟ್ಕೊಂಡಿದ್ದಾರೆ, ವಶದಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ನೋಡಿ ಅದೇ ಕಾರ್ಡ್ ಬರ್ತಾ ಇದೆ. ಮತ್ತು ಇದೇ ಪೈಲ್ 1ಗೂ ಇದೇ ಬಂತು, ಇದರಲ್ಲೂ ಅದು ಈಗಲೂ ಮಾಡ್ತಾ ಇದ್ದಾರೆ, ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಮಕ್ಕಳನ್ನೂ ಬಿಡ್ತಾ ಇಲ್ವಲ್ಲ ನೋಡಿ ಎಂಥ ಜನ. ಸೊ ವೆರಿ ಬ್ಯಾಡ್. ಹೆಸ್ರಿಗೆ ಮಾತ್ರ ಹೇಳ್ತಾರೆ ನಮ್ಮ ಮಕ್ಕಳು ಥರ, ನಮ್ಮ ಮಕ್ಕಳು ಅಂತ, ಬಟ್ ಬಯಸೋದಂತೂ ಬರೀ ನೆಗೆಟಿವಿಟಿನೇ, ಬರೀ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಅಂತಂದರೆ ಅಥವಾ ನನಗೆ ಇದು ಕಾರ್ಡೇ ಒಂಥರ ಬೇಜಾರು ಬರ್ತಾ ಇದೆ. ಇದು ನಿಮ್ಮ ವಿಷಯ ಏನು ಫೋನ್ ಕೇಳ್ಕೊತಾ ಇದ್ದಾರೆ ಆಯಿತಾ, ನಿಮ್ಮ ವಿಷಯ ಏನು ನಡೀತಿದೆ ಅಂದರೆ, ನಿಮ್ಮ ಮಕ್ಕಳ ವಿಷಯ ಯಾವ ಥರ ನಡೀತಿದೆ, ಎಲ್ಲಿ ತನಕ ಮುಂದುವರೆದಿದೆ, ಸೊ ಹಾಗೆ ಇದೆಯಾ, ಅದೇ ಥರ ಇದೆ ಅಂತ ಎಲ್ಲ ತಿಳ್ಕೊಂಡು ಪಾರ್ಟಿ ಆಯಿತಾ. ನೋಡಿ ಈ ಥರ ಯಾರೋ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಆಯಿತು, ನನ್ನ ಕೆಲಸ ಮುಗೀತು, ಕ್ಲೋಸ್ ಆಯಿತು ಅಂತ. ಅಂದರೆ ನನಗಿಲ್ಲಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ಎಳೆ ಮಗುವಿಂದ ಹಿಡಿದು ದೊಡ್ಡವ್ರ ತನಕನೂ ತೋರಿಸಿದ್ರು ಇವಾಗ ಆಯಿತಾ. ಒಂದೊಂದೇ ಏಜ್ ತೋರಿಸ್ತಾ ಹೋದರು ಈ ಥರ. ಅಂದರೆ ಒಂದಲ್ಲಿ ದೊಡ್ಡವ್ರು ಹೋಗ್ತಾ ಓದೋದೂ ಇಲ್ಲ, ಏನೂ ಇಲ್ಲ, ಅಂದರೆ ಅವ್ರಿಗೆ ತಲೆನೇ ಓಡ್ತಾ ಇಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ, ಆ ಥರ ಅಂತಲೂ ತೋರಿಸಿದ್ರು. ಅರ್ಥ ಆಯ್ತಾ? ಓದೋದು ಅಥವಾ ಅದೆಲ್ಲ ದೂರದ ಮಾತು, ಏನಾಗ್ತಿದೆ ಅಂತ ಹೇಳೋದೆಲ್ಲ ದೂರದ ಮಾತದು ಅಂತಿದ್ದಾರೆ ಭಗವಂತ ಆಯಿತಾ. ಅವ್ರಿಗೇನೂ ಅರ್ಥ ಆಗ್ತಿಲ್ಲ, ಯಾಕೆಂದರೆ ಒಂದು ಮದ್ದು ಥರ ಹಾಕ್ಬಿಟ್ಟಿದ್ದಾರೆ, ಅವ್ರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಈಗಲೂ ಪಾರ್ಟಿ ಮಾಡ್ತಿದ್ದಾರೆ, ಅಂದರೆ ಖುಷಿ ಪಡ್ತಾ ಇದ್ದಾರೆ. ಎಸ್, ನಾವು ಅಂದ್ಕೊಂಡಿದ್ದು ಆಯಿತು, ಸಾಧಿಸ್ಬಿಟ್ವಿ ಅನ್ನೋ ಥರ. ಎಸ್ ಬಾಬಾ. ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಇದು ಆ್ಯಕ್ಚುಲಾಗಿ ದುಡ್ಡು ಹಾಕಿದ್ದಾರೆ ಯಾರೋ, ನಿಮಗೆ ದುಡ್ಡು ಖರ್ಚು ಮಾಡಿಬಿಟ್ಟೇ ಮಾಡಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ.
ಸೊ ದುಡ್ಡು ಖರ್ಚು ಮಾಡಿ ಒಂದು ನಿಮಿಷ. ಸೊ ಇದು ಆ್ಯಕ್ಚುಲಿ ಇದೇನೆಂದರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಅಂತಂದರೆ, ಮೇಲ್ನೋಟಕ್ಕೆ ಇದು ಅಪಾರ್ಟ್ಮೆಂಟ್ ಥರ ಕಾಣಿಸುತ್ತೆ, ಕರೆಕ್ಟಾ? ಬಟ್ ಇದು ಒಳಗೆ ನಡೀತಾ ಇರೋದು ಭಾಳ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರು ಇರ್ಬೋದು, ಆಯಿತಾ? ಸೊ ಅಪಾರ್ಟ್ಮೆಂಟ್ ಇಲ್ಲಿ ತೋರಿಸ್ತಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಫ್ಯಾಮಿಲಿ ಸೊಸೈಟಿಲಿದ್ದಾರೆ ಅನ್ನೋ ಥರನೋ ಏನೋ, ಬಟ್ ಅವರೇ ಈ ಥರ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫ್ಲೋರ್ ತೋರಿಸ್ತಾ ಇದ್ದಾರೆ ನನಗೆ, ಫ್ಲೋರಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ? ಮೇಲೆ ಫ್ಲೋರ್ಗಳು ಕಾಣುತ್ತಾ? ಈ ಕಡೆ ಒಂದು ಅಪಾರ್ಟ್ಮೆಂಟು, ಈ ಕಡೆ ಒಂದು ಅಪಾರ್ಟ್ಮೆಂಟ್ ಇದೆ. ಸೊ ಆ ಥರ ಅಂದರೆ ಫ್ಲೋರ್ಗಳ ಮೇಲಿದ್ದಾರೆ, ಆಯಿತಾ? ಅಂದರೆ ಮೇಲ್ನೋಟಕ್ಕೆ ಭಾಳ ಮರ್ಯಾದಸ್ಥರ ಥರ ತೋರಿಸ್ತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ಅವರೇ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಭಯಂಕರ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಡೈರೆಕ್ಟ್ ನಿಮ್ಮ ಮಕ್ಕಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಮಕ್ಕಳ ಮೇಲೇ ನಿಮ್ಮ ಮಕ್ಕಳನ್ನ ಕಂಡ್ರಾಗೋದಿಲ್ಲ, ಆಯಿತಾ? ಅದಂತೂ ನಿಜ. ಸೊ ಹಾಗಾಗಿ ಆ ಥರ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ನೋಡಿ ನಾನೇನು ಹೇಳಿದೆ, ನಿಮ್ಮನ್ನು ಕಂಡ್ರಾಗಲ್ಲ ಅಂದೆ. ಸೋರ್ಸ್ ಎನರ್ಜಿ ಕ್ವೀನು ಎಷ್ಟು ಅಂತಂದರೆ ನೆಗೆಟಿವಿಟಿ ಬರ್ತಿದೆ ಇವಾಗ. ಇದು ಎಳೆಯೋಕ್ಕೆ ಕಾರ್ಡ್ ತೆಗಿಯೋಕ್ಕೆ ಮುಂಚೆನೇ ನನಗೆ ಫೀಲ್ ಶುರುವಾಗೋಯ್ತು. ನಿಮ್ಮ ತಲೆ ಕಂಡ್ರಾಗಲ್ಲ ಅಂತ ಹೇಳಿದ್ನಲ್ವ, ಅವ್ರು ಯಾವ ಥರ ಅಂದರೆ ಬರೀ ನಿಮ್ಮನ್ನು ಕಂಡ್ರಲ್ಲ, ನಿಮ್ಮ ಮಕ್ಕಳನ್ನ ಎಷ್ಟು ಜನ ಇದ್ದಾರೆ ನಿಮಗೆ ಗೊತ್ತು, ಯಾರ ಬಗ್ಗೆ ಭಗವಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತು. ಬಟ್ ಅವ್ರು ಇರೋದು ಅಂತೂ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಫ್ಲೋರ್ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಮೇಲೆ ಫ್ಲೋರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂಥ ಕಡೆ ಇದ್ದಾರೆ ಇವರು ಅಂತ, ದುಡ್ಡು ಖರ್ಚು ಮಾಡಿದ್ದಾರೆ. ಇಲ್ಲಿ ಲೇಡಿ ಎನರ್ಜಿ ಬರ್ತಿದೆ, ಅರ್ಥ ಆಯ್ತಾ? ನಾನು ಲೇಡಿ ಅಂತ ಹೇಳೋದು ಇಲ್ಲಿ ಬಂದಿರೋ ಕಾರ್ಡ್ ಹೇಳ್ತೀನಿ ಅಷ್ಟೇ. ಸೊ ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ನಿಮಗೆ ಗೊತ್ತು. ನಿಮ್ಗೆ ಇನ್ನೂ ಡೌಟ್ ಬರ್ತಿದೆ ಅವರೇನಾ ಅಲ್ವಾ ಅನ್ನೋದಾದರೆ ನೀವು ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಪರ್ಸನಲ್ ರೀಡಿಂಗಲ್ಲಿ ಅವ್ರವ್ರ ಹೆಸರು ಹಾಕ್ಬಿಟ್ಟು ಮೆನ್ಷನ್ ಮಾಡಿದ್ರೆ ಎಸ್ ಆರ್ ನೋ ನಾನು ಕ್ಲಿಯರಾಗಿ ಹೇಳ್ತಾರೆ ಭಗವಂತ. ಯಾಕೆ ಯೋಚನೆ ಮಾಡ್ತೀರಾ? ಓಕೆನಾ? ಸೊ ಇಲ್ಲೇನೆಂದರೆ ನಿಮ್ಮನ್ನು ಕತ್ತರಿಸಿ ಹಾಕ್ಬಿಡ್ಬೇಕು ಅನ್ನೋದೇ ಅವರ ಇಂಟೆನ್ಷನ್ನು. ಆ್ಯಂಡ್ ಅವ್ರು ಏನಂದರೆ ನಿಮಗೇನು ಒಂದು ಪ್ರೊಟೆಕ್ಷನ್ ಇತ್ತು ಅದನ್ನು ಹಾಳು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ನೀವು ಒಂಥರ ಪ್ರೊಟೆಕ್ಟೆಡ್ ಆಗಿದ್ರಿ, ಅದನ್ನು ಕಿತ್ತಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಆ್ಯಂಡ್ ಇವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅವರೇನೆ ಮೇಲ್ನೋಟಕ್ಕೆ ಏನು ಅಂದರೆ ಜನಗಳಿಗೆ ತೋರಿಸೋದು ಯಾವ ಥರ ಅಂತಂದರೆ, ಲೈಕ್ ನನಗೆ ಈ ಲೈಟ್ ಗೊತ್ತಾಗುತ್ತಾ ಇಲ್ಲಿ ಬರ್ತಾ ಇರೋದು ಮೇಲಿಂದ, ನನಗೆ ಸ್ಪಿರಿಚುವಲಿ ನಾನು ಅವೇಕನ್ ಆಗಿದ್ದೀನಿ ಅಂದರೆ ನನಗೆ ಭಾಳ ಏನದು ಮೆಸೇಜಸ್ ಬರುತ್ತೆ ಭಗವಂತನಿಂದ, ನಂಗೆ ಅರ್ಥ ಆಗ್ತಾ ಇದೆ ಇಂಥವ್ರಿಗೆ ಈ ಥರ ಇವರು ಸರಿಗಿಲ್ಲ ಅಂತ ಸುಮ್ಮನೆ ಹಬ್ಸಿರ್ಬೋದು, ಅರ್ಥ ಆಯ್ತಾ? ಯಾರೋ ಈ ಥರ ಯಾರಿದ್ದಾರೆ ಈ ಥರ ಅಪಾರ್ಟ್ಮೆಂಟ್ ಅಂತ ಕೇಳಿಸ್ತಾ ಇದೆ, ಫ್ಲೋರ್ ಅಂತಲೂ ಕೇಳಿಸ್ತಾ ಇದೆ, ಅರ್ಥ ಆಯ್ತಪ್ಪ? ಸೊ ಆ ಥರ ಯಾರಿದ್ದಾರೆ ಅಂದರೆ ನೀವು ಯಾರಿದ್ದಾರೆ ಎಲ್ಲರೂ ಡೌಟ್ ಪಡೋಕ್ಕೆ ಹೋಗ್ಬೇಡಿ ದಯವಿಟ್ಟು, ನಾನು ಹೇಳ್ತೀನಿ. ಆಮೇಲೆ ನೀವು ಫಸ್ಟು ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಕನ್ಫರ್ಮ್ ಆಗುತ್ತೆ, ಅರ್ಥ ಆಯ್ತಾ? ಈ ಥರ ಎಲ್ಲ ನಡೀತಿದೆ ಅಂತಂದರೆ. ಆಮೇಲೆ ಇವ್ರೇನು ಹೇಳಿದ್ದಾರೆ ಅಂತಂದರೆ, ಲೈಕ್ ನಿಮ್ಮ ಬಗ್ಗೆನೂ ಮಾತಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆನೂ ಮಾತಾಡಿ, ಸೋರ್ಡ್ ಎನರ್ಜಿ ಇದೆ ನೋಡು, ನಿಮ್ಮ ಬಗ್ಗೆನೂ ಭಯಂಕರವಾಗಿ ಹರಡಿದ್ದಾರೆ. ಕ್ವೀನು, ರಾಣಿ, ಕೇಳಬೇಕಾ? ಮಹಾನ್ ತಲೆ. ಇದೆಲ್ಲ ತಲೆನ ನೆಗೆಟಿವಲ್ಲಿ ಯೋಚನೆ ಯೂಸ್ ಉಪಯೋಗಿಸೋ ಬದಲು ಒಂದು ಪಾಸಿಟಿವ್ ಆಗಿ ಉಪಯೋಗಿಸಿದ್ರೆ ಆ್ಯಕ್ಚುಲ್ ಕ್ವೀನ್ ಆಗಿರೋರು. ಇವಾಗ ನನಗೆ ಇಲ್ಲಿ ಕಾಣಿಸ್ತಿರೋದು ಜೆಸಬೆಲ್ ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ, ಮತ್ತೆ ನಾರ್ಸಿಸಿಸ್ಟ್ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ ನನಗೆ. ಅಂದರೆ ನಿಮ್ಮ ಖುಷಿನೂ ತಡೆಯೋಕ್ಕಾಗಲ್ಲ, ನಿಮ್ಮ ಮಕ್ಕಳ ಖುಷಿ ಅಂತೂ ಮೊದಲೇ ತಡೆಯೋಕ್ಕಾಗಲ್ಲ, ಆಯಿತಾ? ಆ ಥರ ಅಂತ ತೋರಿಸ್ತಿದ್ದಾರೆ ನನಗೆ ಇಲ್ಲಿ. ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಖುಷಿನ ಕಟ್ ಮಾಡ್ತಿದ್ದಾರೆ. ಆವಾಗ ನಿಮ್ಗೆ ಡೈರೆಕ್ಟಾಗಿ ನಿಮಗೆ ಹೊಡೆದಂಗೂ ಆಯಿತು, ನಿಮಗೆ ಏಟು ಕೊಟ್ಟಂಗೆ ಆಯಿತು. ಜೊತೆಗೆ ಅವ್ರ ಖುಷಿ ಏನು ಅಂತಂದರೆ ಅದೇ ಎಂಜಾಯ್ ಮಾಡ್ತಾ ಇರೋದಿಲ್ಲಿ. ಅವ್ರು ಏನಂದರೆ ಓಕೆ ಮಕ್ಕಳು ಇನ್ನೇನು ಮುಂದುವರಿಯೋಕ್ಕಾಗಲ್ವಲ್ಲ, ಮುಗೀತಲ್ಲಿಗೆ ಅಂತ. ಇದಂಥ ಭಯಂಕರ ದುರ್ಬುದ್ಧಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ. ಆ್ಯಂಡ್ ಇದು ಕಪ್ಸ್ ಎನರ್ಜಿ ಬರ್ತಿರೋದ್ರಿಂದ ಇದು ಫ್ಯಾಮಿಲಿಯವರು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ? ಫ್ಯಾಮಿಲಿಯವರೇ ಇದು 100% ಬರ್ಕೊಟ್ಬಿಡ್ತೀನಿ. ಬೇಕಾದರೆ ನೀವು ಯಾರು ಪರ್ಸನಲ್ ರೀಡಿಂಗ್ ತೊಗೊಂಡು ಬೇಕಾದರೆ ನೇಮ್ ಬರೀರಿ, ಆಯಿತಾ? ಇಂಥವ್ರಾ ಅಂತ ನನಗೇನು ಹೇಳೋದು ಬೇಕಿಲ್ಲ. ನೀವು ಭಗವಂತ ತೋರಿಸ್ತಾರೆ, ಅವ್ರು ಎಸ್ ಆರ್ ನೋ ಅಂತ ಆಮೇಲೆ ನೀವೇ ಹೇಳ್ತೀರಾ ಎಸ್ ಅವರು ನಮ್ಮ ರಿಲೇಟಿವ್ ಅಂತ.
ಏಕೆಂದರೆ ಈಗ ಕಾರ್ಡ್ಸ್ ಬರ್ತಾ ಇರೋದು ಸುಮ್ಮನೆ ಬರ್ತಾ ಇರೋದಲ್ಲ, ಇದು ಡೆಫಿನೆಟಾಗಿ ಹೇಳ್ತೀನಿ. ಆ್ಯಂಡ್ ಅವರು ನೀವು ಬೇಕಾದ್ರೆ ನೋಡಿ ಯಾವುದೋ ಒಂದು ಫ್ಲೋರಲ್ಲಿ ಇರ್ತಾರೆ, ಇಲ್ಲ ಈಗ ಇಂಡಿಪೆಂಡೆಂಟ್ ಮನೆ ಅಂತಂದರೆ ಒಂದು ಫ್ಲೋರಲ್ಲಿ ಇರ್ತಾರೆ ಆಯಿತಾ. ಒಂದು 3-4 ಮನೆ 3-4 ಮೇಲ್ಮೇಲೆ ಮನೆ ಇರ್ಬೋದು, ಅವರು ಒಂದು ಫ್ಲೋರಲ್ಲಿದ್ದಾರೆ, ಅಂದರೆ ಕೆಳಗಡೆನೇ ಇರ್ಬೋದು ಅಥವಾ ಮೇಲೇನೂ ಇರ್ಬೋದು, ಎಲ್ಲರೂ ಇರ್ಬೋದು. ಬಟ್ ಆ ಥರ ಇಂಡಿಪೆಂಡೆಂಟ್ ಹೌಸ್ ಅಂತಂದರೆ 3-4-5-6 ಆ ಥರ ಮನೆಗಳು ಕಟ್ಟಿರ್ತಾರೆ ನೋಡಿ ಮೇಲೆ ಮೇಲೆ, ಆ ಥರ ತೋರಿಸ್ತಿದ್ದಾರೆ ನನಗೆ. ಇಲ್ವಾ ಆ್ಯಕ್ಚುಲ್ ಅಪಾರ್ಟ್ಮೆಂಟಲ್ಲಿ ಅಂತಲೇ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ ಒಂದು. ಆ್ಯಂಡ್ ಇವರು ನಿಮ್ಮನ್ನಂತೂ ಆಗಲಿ ಅಥವಾ ನಿಮ್ಮ ಮಕ್ಕಳನ್ನಂತೂ ಆಗಲಿ ಎಷ್ಟು ಹೇಟ್ ಮಾಡ್ತಾರೆ ಅಂತಂದರೆ ಭಯಂಕರ. ಇದು ಜಸ್ಟಿಸು ತೊಗೊಂಡಾಗಿದೆ ತಾಯಿ ಕೈಗೆ ಆಯಿತಾ. ಇವರೇನು ಕತ್ತಿ ಇಟ್ಕೊಂಡು ಅಪಪ್ರಚಾರ ಏನು ಮಾಡಿದ್ದಾರೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಏನು ತೊಂದರೆ ಮಾಡಿದ್ದಾರೆ, ಏನು ಆ್ಯಕ್ಷನ್ ನೋಡಿ, ಇದು ಆ್ಯಕ್ಷನ್ ಕೆಳಗೆ ಬಂದಿರೋದು, ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಈ ಮಹಾತಾಯಿ ಆಯಿತಾ. ಅಂದರೆ ಇಲ್ಲಿ ಕಾರ್ಡ್ ಬಂದಿರೋದು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಮಹಾತಾಯಿ ಇರ್ಬೋದು ಅಥವಾ ಮಹಾ ತಂದೆ ಇರ್ಬೋದು, ನಿಮಗೆ ಗೊತ್ತು. ಆ್ಯಂಡ್ ಇದು ಭಗವಂತನಿಗಾಗಲೇ ಅವ್ರ ಕೈಗೆ ತೊಗೊಂಡಾಗಿದೆ ಚಾವಟಿ ಅಲ್ಲ, ಇದು ಕತ್ತಿ ಆಯಿತಾ. ಯಾವ ಥರ ತಿರುಗತ್ತೆ ನನಗೆ ಗೊತ್ತಿಲ್ಲ. ಇಲ್ಲಿ ಏನು ಅಂತಂದರೆ ದೇವರು ಮಾಡ್ತಾರೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ಈಗ ಯಾವ ಥರ ಆಗತ್ತೆ ಅಂತಂದರೆ, ಈಗ ದೇವ್ರ ಹತ್ರನೂ ಕತ್ತಿ ಇರುತ್ತೆ. ಯಾವಾಗ ಉಪಯೋಗಿಸ್ತಾರೆ ಹೇಳಿ, ಏನಾದ್ರು ಒಬ್ರಿಗೆ ಅವ್ರಿಗೆ ಪ್ರಿಯವಾದ ಮಗುಗೆ ತೊಂದರೆ ಆಗ್ತಿದೆ ಅಂತಂದಾಗ, ಈಗ ನಾನು ಹೇಳಿದ್ನಲ್ಲ ಬೇಕು ಅಂತಂದರೆ ಅದನ್ನು ಮಹಾತಾಯಿ ಮಹಾಕಾಳಿ ಹತ್ರ ತ್ರಿಶೂಲ ಆಗಲಿ ಅಥವಾ ಈಶ್ವರನ ಹತ್ರ ತ್ರಿಶೂಲ ಆಗಲಿ ಅಥವಾ ಭಗವಂತ ವಿಷ್ಣು ಹತ್ರ ಇದು ಏನದು ವಿಷ್ಣು ಚಕ್ರ ಏನು ಹೇಳ್ತೀರಾ ಅದು ಇರುತ್ತೆ, ಅದಿರಲಿ. ಸೊ ಅವ್ರು ಯಾವಾಗ ಹೆಲ್ಪ್ ಮಾಡ್ಬೋದು ಹೇಳಿ, ಅವ್ರ ಕರ್ಮ ಚೆನ್ನಾಗಿದ್ದರಷ್ಟೇನೆ. ಇವಾಗ ಏನಾದ್ರು ಕೆಡ್ತು ಕರ್ಮ ಅಂದ್ಕೊಳ್ಳಿ, ಏನಾಗುತ್ತೆ, ಅವ್ರ ಪ್ರೊಟೆಕ್ಷನ್ ಇರಲ್ಲ ಅಷ್ಟೇ, ಸಿಂಪಲ್. ಅದನ್ನೇ ಹೇಳ್ತಾ ಇರೋದು. ಇವ್ರು ಏನೇ ಅನ್ಯಾಯ ಇವ್ರಿಗೆ ನಾ ಹೇಳ್ತಾ ಇರೋದು, ಇವ್ರು ಏನೇ ಎಷ್ಟು ಕೆಟ್ಟದ್ದು ಮಾಡ್ತಾ ಹೋಗ್ತಾ ಇದ್ದಾರೆ, ಸೊ ಅವ್ರಿಗೇನಂತಂದರೆ ವಾಪಸ್ಸು ಹೊಡಿತಾ ಹೋಗುತ್ತೆ ಹಂಗೇನೇ. ಏಕೆಂದರೆ ಭಗವಂತನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಷ್ಟು ದಿವಸ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಏನೇ ನೆಗೆಟಿವಿಟಿ ಮಾಡಿದ್ರು ತಡೆದ್ರು ಭಗವಂತ. ಯಾಕೆ ಅಂದರೆ ನಿಮ್ಮ ಜೊತೆಗಿದ್ರು ಭಗವಂತ, ನಿಮ್ಮ ಜೊತೆಗಿದ್ರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇವಾಗ ಅವ್ರ ಜೊತೆಗಿರಲ್ಲ, ಏಕೆಂದರೆ ಅವ್ರ ಪಾಪದ ಕೂಡ ತುಂಬಿ ಹೋಗ್ಬಿಟ್ಟಿದೆ ಅಷ್ಟೇ ನಾ ಹೇಳೋದು. ಎಸ್ ಬಾಬಾ ನೋಡಿ ಆಯಿತಾ. ಒಂಥರ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಈ ಭಯಂಕರ ದುಡ್ಡು ಖರ್ಚು ಮಾಡಿಸಿದ್ದಾರೆ ಆಯಿತಾ. ಇದು ಯಾರ ಹತ್ರ ದುಡ್ಡು ಖರ್ಚು ಮಾಡಿಸಿದ್ದಾರೆ ಅವ್ರಿಗೆ ಗೊತ್ತು. ಇದು ಬೇಕಂದರೆ ನೋಡೋಣ, ನೆಕ್ಸ್ಟ್ ಏನಾದ್ರು ಕಾರ್ಡ್ ಬರುತ್ತಾ ಗೊತ್ತಿಲ್ಲ. ದುಡ್ಡು ಖರ್ಚು ಮಾಡಿಸಿ ಈ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವರು ಇರೋದು ವೆರಿ ಕ್ಲಿಯರಾಗಿ ಹೇಳ್ತಿದ್ದಾರೆ, ಈ ಥರ ಒಂದು ಜಾಗದಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಯಾರೆಲ್ಲ ಇದ್ದರು ಅಂದರೆ ನಿಮ್ಮನ್ನು ಕಂಡ್ರೆ ಆಗಬಾರ್ದು, ಏನೋ ಒಂದು ಹಚ್ಕೊಟ್ಟಿದ್ದಾರೆ, ಅಪಪ್ರಚಾರ ಅಂತ ಮೊದಲೇ ಹೇಳಿಸಿದ್ರು ನೋಡಿ. ಸೊ ಆ ಥರ ಒಂದು ಅಪಪ್ರಚಾರ ಮಾಡಿದ್ದಾರೆ ಇವರೇ ಮಾಡಿರೋದು ಅಂತಲೇ ಅದಕ್ಕೆ ಇದ್ರ ಪಕ್ಕಕ್ಕೆ ಬರ್ತಾಯಿದೆ. ಇವರೇ ಅಪಪ್ರಚಾರ ಮಾಡಿ ನಿಮ್ಮ ಡೌನ್ಫಾಲ್ ಆಯಿತು ಆಯಿತಾ. ನಿಮ್ಮ ಮಕ್ಕಳಿಗೆ ಏನೆಲ್ಲ ತೊಂದರೆ ಆಯಿತು, ನೆಗೆಟಿವಿಟಿ ತೊಂದರೆ ಆಗಿದೆ, 100% ತೊಂದರೆ ಆಗಿದೆ. ಆ್ಯಕ್ಷನ್ ತೊಗೊಂಡ್ಮೇಲೆ ಆಗೇ ಇರುತ್ತೆ. ಆ್ಯಂಡ್ ಓದೋ ವಿಷಯ ತನಕನೂ ಬಿಟ್ಟಿಲ್ಲ ಆ ಮಹಾತಾಯಿ ಮಹಾತಂದೆ, ನನಗೆ ಗೊತ್ತಿಲ್ಲ ಇವ್ರು ಯಾರು, ಅಲ್ಲಿ ತನಕ ಗೋಳಿಕೊಂಡಿದ್ದಾರೆ ಅಂತಲೇ ಹೇಳ್ತಿದ್ದಾರೆ. ಆದರೆ ಅಲ್ಲಿವರೆಗೂ ಬಿಟ್ಟಿಲ್ಲ. ಇನ್ನೆಷ್ಟು ಈರ್ಷ್ಯೆ ಇರುತ್ತೆ ನೋಡ್ಕೊಳ್ಳಿ ಮನಸ್ಸಲ್ಲಿ. ರಿಲೇಟಿವೇನೆ ಆಯಿತಾ, ಇಲ್ಲೇ ಬಂತಲ್ಲ ರಿಲೇಟಿವ್ ಅಂತಲೇ ಬಂದ್ಬಿಟ್ಟಿದೆ ಕಪ್ ಎನರ್ಜಿ. ಸೊ ಇನ್ನೇನು ಹೇಳ್ತಾರೆ ನೋಡೋಣ. ಇನ್ನೊಂದು ಕಾರ್ಡ್ ಇದರಿಂದ ನೋಡಿ, ಬೇರೆ ಡೆಕ್ಕಿಂದ ನೋಡೋಣ. ಎಸ್ ಬಾಬಾ ನೋಡಿ. ನಾನು ಹೇಳ್ತೀನಲ್ವಾ ಇವ್ರಿಗೆ ಇವಾಗ ಇನ್ನೂ ನಿಜವಾಗ್ಲೂ ಹೇಳ್ತೀನಿ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ, ಇಲ್ಲಿ ಇದು ಮಾಡಿದಾಗ ಬರೀ ಭಗವಂತ ನಿಮ್ಮ ಜೊತೆಗೆ ಇದ್ರು ಅಂತ ಅನ್ಕೋಬೇಡಿ. ಭಗವಂತ ಅಂದರೆ ನಿಮ್ಮ ಗಾಡೆಸ್, ಏಂಜಲ್ಸ್, ಡಿವೈನ್ ಯೂನಿವರ್ಸ್, ಮತ್ತು ಅಲ್ಲ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು, ಅರ್ಥ ಆಯ್ತಾ, ಅವ್ರು ನಿಮ್ಮ ಜೊತೆಗಿದ್ರು. ಅಷ್ಟೇ ಅಲ್ಲದೆ ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಜೊತೆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವ್ರು ಮಾಡಿದ್ರು ನೆಗೆಟಿವಿಟಿ ಅದು ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಆಗಲೇಬೇಕು, ಆಗಿರುತ್ತೆ, ಅರ್ಥ ಆಯ್ತಾ. ಅದರಿಂದ ಖುಷಿಪಟ್ಟಿದ್ದಾರೆ, ಫುಲ್ ಪಾರ್ಟಿ ಮಾಡಿದ್ದಾರೆ. ಬಟ್ ಅದೇ ಥರನೇ ನಿಮ್ಮ ಬಗ್ಗೆ ಬದ್ದ ಜನಕ್ಕೆಲ್ಲ ಕೆಟ್ಟದಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಕಂಡ್ರೆ ಆಗಬಾರ್ದು
ನಿಮಗೇ ಒಂಥರ ದೂರ ಆಗಿಬಿಡ್ಬೇಕು ನಿಮ್ಮಿಂದ ಎಲ್ಲರೂ ಅನ್ನೋ ಥರ ಹೇಳಿ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಇವಾಗ ಬೇರೆ ಡೆಕ್ಕಿಂದ ತೆಗಿತಾ ಇದ್ದೀನಿ, ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಬಾಬಾ? ಏನು ಗೈಡೆನ್ಸ್ ಕೊಡ್ತೀರಾ ಬಾಬಾ ಪಾಪ ಫೈಲ್ 2 ಸೆಲೆಕ್ಟ್ ಮಾಡಿರೋರಿಗೆ? ಎಸ್ 1. ಎಸ್ ಬಾಬಾ. ನನಗಂತೂ ಭಾಳ ಖುಷಿ ಆಗ್ತಾಯಿದೆ ಇದು ಆ್ಯಕ್ಚುಲಾಗಿ. ಇವಾಗಿರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನು ಗೊತ್ತಾ? ಓಕೆ, ಇದು ಓಕೆ. ಈಗ ದುಡ್ಡುಗೋಸ್ಕರ ನಾನು ಹೇಳಿದ್ನಲ್ಲ, ದುಡ್ಡು ಖರ್ಚು ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಅದು ಹೇಳಿದೆ ಅಲ್ವಾ, ಶುರುಲೇ ಹೇಳಿದೆ ನಾನು, ದುಡ್ಡು ಖರ್ಚು ಮಾಡಿಸಿದ್ದಾರೆ, ಭಯಂಕರವಾಗಿ ಮಾಡಿಸಿ ನೆಗೆಟಿವಿಟಿ ಮಾಡಿರೋದು ಅಂತ. ಈಗ ನನಗೆ ಇಲ್ಲಿ ತೋರಿಸ್ತಾ ಇರೋದು ಏನು ಅಂತಂದರೆ, ನೀವು ಇಲ್ಲಿ ದುಡ್ಡು ಖರ್ಚು ಮಾಡಿಸಿದ್ರು, ಆದರೆ ಆ ಟೈಮಲ್ಲಿ ನೀವು ದುಡ್ಡುಗೋಸ್ಕರ ಭಾಳ ತೊಂದರೆ ಪಟ್ಟಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ದುಡ್ಡನ್ನು ಇಲ್ಲಿ ಹಿಡಿದು, ಅದೇ ನನಗೆ ಗೊತ್ತಿಲ್ಲ ಅದು ಯಾಕೆ ಈ ಥರ ಹೇಳಿಸ್ತಾ ಇದ್ದಾರೆ. ಸೊ ನಿಮ್ಮ ದುಡ್ಡು ಹಿಡಿದು, ಆಯಿತಾ, ಹಿಡಿಸಿ, ಅದೇನೋ ಗೊತ್ತಿಲ್ಲ, ಹಿಡಿಸಿ ನಿಮಗೆ ತೊಂದರೆ ಮಾಡಿ, ಅಂದರೆ ನೀವು ದುಡ್ಡುಗೋಸ್ಕರ ಜಗಲ್ ಮಾಡಬೇಕು, ಅಂದರೆ ಅಯ್ಯೋ ಪರದಾಡಬೇಕು ನೀವು, ಆಯಿತಾ. ಇಲ್ಲಿ ನೋಡಿ ಯಾವ ಥರ, ಇಲ್ಲೊಂದು ಕಾಯಿನು ಪರದಾಡಬೇಕು ದುಡ್ಡುಗೋಸ್ಕರ ನೀವು, ಆ ಥರ ಅಂತಲೂ ನೆಗೆಟಿವಿಟಿ ಮಾಡಿರೋದು, ಆಯಿತಾ. ಮಹಾತಾಯಿ ಮಾಡಿ ನೋಡಿ ಇಲ್ಲಿ, ವೆನ್ ಲೈಫ್ ಗೆಟ್ಸ್ ಕೆಯಾಟಿಕ್ ಫೈಂಡ್ ಅ ವೇ ಟು ಗೆಟ್ ಗ್ರೌಂಡೆಡ್ ಆ್ಯಂಡ್ ಬ್ಯಾಲೆನ್ಸ್ಡ್. ಯಾವ ಥರ ಮಾಡಿದ್ರು ಅಂತಂದರೆ 5 ಪೈಸಕ್ಕೆ ನಿಮಗೆ, ಅರ್ಥ ಆಯ್ತಾ? ಬರೀ ಮಕ್ಳಿಗಲ್ಲ, ಇಲ್ಲ ಅದನ್ನು ಹೇಳ್ತಾ ಇದ್ದಾರೆ ಭಗವಂತ, ಹೇಳ್ತಾ ಇದ್ದಾರೆ ನನಗೆ, ಅಮ್ಮ ತಾಯಿ ನಿನ್ನ ಬರೀ ಮಕ್ಳಿಗಲ್ಲಮ್ಮ, ಅವ್ರಿಗೂ ಮಾಡಿದ್ದಾರೆ, ಪೇರೆಂಟ್ಸ್ಗೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ. ಅಂದರೆ ನಿಮಗೆ ಎಂತಹ ಯಾವ ರೀತಿ ಒದ್ದಾಡಿದ್ದೀರಾ ನೀವು, ದುಡ್ಡುಗೋಸ್ಕರ ಭಯಂಕರ ಕಷ್ಟಪಟ್ಟಿದ್ದೀರಾ, ಎಷ್ಟು ಕಂಟ್ರೋಲ್ ಆಯಿತು ನಿಮಗೆ. ಅಂದರೆ ಒಂದು ದುಡ್ಡು ಜೋಡಣೆ ಮಾಡೋಕ್ಕೂ ಯಾವುದೇ ವಿಷಯಕ್ಕೆ ತೊಗೊಳ್ಳಿ ಅಷ್ಟು ತೊಂದರೆ ಆಯಿತು. ಯಾಕೆ ಅಂತಂದರೆ ಆ ದುಡ್ಡು ಇಲ್ಲಿ ಖರ್ಚಾಯಿತು ಅಂತ ಹೇಳ್ತಿದ್ದಾರೆ. ಯಾವ ಥರ ಆ ಥರ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಖರ್ಚಾಯಿತು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೆಗೆಟಿವಿಟಿ ಮಾಡ್ಸೋಕ್ಕೆ ಅಂತ. ಅಂದರೆ ನಿಮಗೆ ಫ್ಲೋ ಇರಬಾರ್ದು, ದುಡ್ಡಿನ ಫ್ಲೋ ಇರಬಾರ್ದು ಅಷ್ಟೇ. ನಿಮಗೆ ದುಡ್ಡು ಕಟ್ಟಾಗಬೇಕು, ಅದು ಮಾಡಿಸ್ಬಿಟ್ಟು ಇಲ್ಲಿ ಅದಕ್ಕೋಸ್ಕರ ನೆಗೆಟಿವಿಟಿ ಮಾಡಿಸಿದ್ರು ಅನ್ನೋ ಥರನೂ ಹೇಳ್ತಾ ಇದ್ದಾರೆ, ಆಯಿತಾ. ನೀವು ಯಾವ ಥರ ದುಡ್ಡುಗೋಸ್ಕರ ಪರದಾಡಿದ್ರಿ, ಈಗ ಅವರ ಸಮಯ ಶುರುವಾಗಿದೆ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ನೀವು ಅಂಥ ಪರಿಸ್ಥಿತಿ ಇದ್ರೂ ಕೂಡ ಬ್ಯಾಲೆನ್ಸ್ ಮಾಡಿದ್ರಿ ಜೀವನನ, ನೀವು ಬ್ಯಾಲೆನ್ಸ್ ಮಾಡಿಕೊಂಡು, ಆಯಿತಾ, ದೇವ್ರನ್ನ ನಂಬಿ ದೇವ್ರ ಪಾದಕ್ಕೆ ಹಾಕಿ ನೀವು ಯಾವ ಥರ ಆಚೆ ಬಂದ್ರಿ ಅಂತಂದರೆ, ಅಷ್ಟೇ ಸ್ಟ್ರಾಂಗಾಗಿ ಒಂದು ಸ್ಟ್ರಾಂಗ್ ವಿಲ್ ಇತ್ತು ನಿಮಗೆ. ಇಲ್ಲ, ನನ್ನ ಭಗವಂತ ನನ್ನ ಕೈ ಬಿಡೋದಿಲ್ಲ ಅಂತ, ಜೊತೆಗೆ ನಮ್ಮ ಪೂರ್ವಜರ ಆಶೀರ್ವಾದ ನನ್ನ ಮೇಲಿದೆ ಅಂತ ನಿಮಗೆ 100% ನಿಮಗೆ ಗೊತ್ತಿತ್ತು. ಆ ನಂಬಿಕೆ, ಆ ನಿಮ್ಮ ಶ್ರದ್ಧೆ ನಿಮ್ಮ ಕೈ ಬಿಡಲಿಲ್ಲ, ನಿಮ್ಮನ್ನು ಸೇಫಾಗಿ ಅಲ್ಲಿಂದ ಕರ್ಕೊಂಬಂತು ಆಚೆಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವಾಗ ನೋಡ್ತಾ ಇರಿ, ನಿಮ್ಮನ್ನು ಯಾವ ಥರ 5 ಪೈಸಕ್ಕೆ ನಿಮ್ಮನ್ನು ಗೋಳಿಕೊಂಡು ನೆಗೆಟಿವಿಟಿ ಮಾಡಿದ್ರು, ಇವಾಗ ಆ ಸಮಯ ಅವ್ರಿಗೆ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಆ್ಯಂಡ್ ಇಲ್ಲಿ ನೋಡಿ ಮಜಾ ಅಂದರೆ, ಇದು ಬೇರೆ ಡೆಕ್ಕಿಂದ ತೆಗ್ದಿರೋದು, ಇದೇ ಕಾರ್ಡು ಏಸ್ ಆಫ್ ವಾಂಡ್ಸ್. ಇಲ್ಲಿ ನೋಡಿ, ಏಸ್ ಆಫ್ ವಾಂಡ್ಸ್ ಕಾಣುತ್ತಾ? ಅದಕ್ಕೆ ನಕ್ಕಿದ್ದು ನಾನು ಅವಾಗ. ಅದೇ ಕಾರ್ಡು ನೀನು ನೆಗೆಟಿವಿಟಿ ಮಾಡಿಸ್ತೀಯಾ? ಇಲ್ಲಿ ಹೆಂಗಿದೆ ಅಂತಂದರೆ, ಭಗವಂತ ನೋಡಿದ್ರು ಒಂದೇ ಅಲ್ವಾ, ಜಸ್ಟಿಸ್ ತೊಗೊಂಡಿದ್ದಾರೆ ಕಾರ್ಡು, ಜಸ್ಟಿಸ್ ಬಂತು ಫಸ್ಟೇನೇ. ಇಲ್ಲಿ ಹೇಗಿದೆ ಅಂತಂದರೆ ಹೇಳ್ತಾ ಇರೋದು, ನನ್ನ ಮಗು, ಆಯಿತಾ, ಇದು ಅದ್ರ ಜೊತೆಗೆ ಈ ಮಗು ಇರ್ಬೋದು ಅಥವಾ ನೀವಿರ್ಬೋದು, ಯಾರಾದರೂ ಅಂದರೆ ನಿಮ್ಮ ಮಗು, ನೀವು ಯಾರು, ನಿಮ್ಮ ಇಲ್ಲಿ ನನಗೆ ಅರ್ತ್ ಏಂಜಲ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಒಂದು ತುಂಬ ನ್ಯಾಯ ಧರ್ಮದ ದಾರಿಲಿ ನಡ್ಕೊಂಬಂದಿದ್ದೀರಾ, ಅರ್ಥ ಆಯ್ತಾ. ನಿಮಗೆ ಈ ಥರ ಅನ್ಯಾಯ ಮಾಡಬೇಕಾಗೇ ಇರಲಿಲ್ಲ, ನಿಮ್ಮ ಮಕ್ಕಳ ತನಕ ಮಾಡಿದ್ದಾರೆ ಈ ಥರ ಅನ್ಯಾಯ, ಅಂದರೆ ಈ ಥರ ಮಾಡಬೇಕಾಗಿರಲಿಲ್ಲ, ಆಯಿತಾ. ಈ ಥರ ಇಷ್ಟು ಕೆಟ್ಟ ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ, ಇದು ನಿಮ್ಮ ಜೀವನ ಕತ್ತಲಾಗ್ಬಿಡ್ಬೇಕು ಅಂತ ಬಯಸಿದ್ರು, ಗೊತ್ತಾ ನಿಮಗೆ. ಎಷ್ಟರ ಮಟ್ಟಿಗೆ ಬಯಸಿದ್ದಾರೆ ಅಂತಂದರೆ, ಯಾವ ಥರ ಮಾಡಿದ್ರು ಅಂತಂದರೆ, ನಿಮ್ಮ ಜೀವನದಲ್ಲಿ ಪೂರ್ತಿ ಆವರಿಸ್ಬಿಡ್ಬೇಕು ಅಂತ. ಆದರೆ ಅದೇ ಭಗವಂತ ಏನು ಮಾಡಿದ್ರು, ನೀವು ಏನು ನೊಂದ್ರಿ, ನೀವೆಷ್ಟು ಕಷ್ಟಪಟ್ಟು ನೀವು ಆಚೆ ಬಂದ್ರಿ, ಈ ಥರ ಒಂದು
ತುಂಬ ಪಾಯ್ಸನಸ್ ಸಿಚುಯೇಷನ್ ಥರನೇ ಇದೆ ಇದು. ಅಂದರೆ ಪಾಯ್ಸನ್ನೇ ಕೊಡಬೇಕು ಅಂತಲ್ಲ ನೆಗೆಟಿವಿಟಿಲಿ, ಈ ಥರ ಒಂಥರ ಹಿಡ್ತ, ಏನೋ ಒಂದು ದುಡ್ಡು ಕಾಸು ವಿಚಾರದಲ್ಲಿ ಭಾಳ ಒದ್ದಾಡಿದ್ರಿ ನೀವು ಒಂದು ಸ್ವಲ್ಪ ಅಂತ ತೋರಿಸ್ತಾ ಇದ್ದಾರೆ. ಅಂಥ ಕೆಯಾಟಿಕ್ ಸಿಚುಯೇಷನ್ ಇತ್ತು. ವೆನ್ ಲೈಫ್ ಗೆಟ್ಸ್ ಕೆಯಾಟಿಕ್, ನೋಡಿ ಆ ಥರ ಆಗೋಗ್ಬಿಡ್ತು ನಿಮ್ಮ ಜೀವನ ಅಂತ ಆಗಿತ್ತು. ಆದರೆ ಅಂಥ ಸಮಯದಲ್ಲೂ ನೀವು ಆಚೆ ಬರೋಕ್ಕಾಯ್ತು. ಯಾಕೆ ಅಂದರೆ ನಿಮ್ಮ ನಂಬಿಕೆ ಕೈ ಬಿಡಲಿಲ್ಲ, ಭಗವಂತನಲ್ಲಿರೋ ನಿಮ್ಮ ನಂಬಿಕೆ ಕೈ ಬಿಡಲಿಲ್ಲ. ಅದೇ ಥರ ನೀವೇನಾಯಿತು ಅಂದರೆ ನಿಮ್ಮ ತೊಂದರೆ ನೋವನ್ನು ನೀವು ಯಾವ ಥರ ಪರಿವರ್ತಿಸಿದ್ರಿ ಅಂತಂದರೆ, ನೀವು ಅದೇ ಒಂದು ನೋವಿನಲ್ಲಿ ನಿಮ್ಮ ಪ್ರಬುದ್ಧತೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತಂದರೆ ನೀವು ಗ್ಲೋ ಆಗ್ತಾಯಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಗ್ಲೋ ಆಗ್ತಾಯಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನಿಮಗೇನೋ ಒಂದು ನೀವೇನೋ ಒಂದು ಸ್ವಂತವಾಗಿ ಏನಾದ್ರು ಮಾಡ್ತಾಯಿದ್ದೀರಾ, ಅದ್ರ ಮೇಲೂ ಕಣ್ಣಿತ್ತು. ಆದರೆ ಅದಕ್ಕೇ ನಿಮ್ಮನಿಗೆ ದುಡ್ಡು ಬರಬಾರ್ದು ಅಂತ ನೆಗೆಟಿವಿಟಿ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಅದೇ ಆ ಪ್ಯಾಷನ್ ನಿಮಗೆ, ನೀವು ಎಷ್ಟು ಪ್ಯಾಷನೇಟ್ ಅಂತ ಡೋಂಟ್ ಯು ಸಿ ಹೌ ಯುವರ್ ಪ್ಯಾಷನ್ ಮೇಕ್ಸ್ ಯು ಗ್ಲೋ ಅಂತಿದ್ದಾರೆ. ಸೊ ಅವ್ರು ಏನು ಅನ್ಯಾಯ ಮಾಡಿದ್ರು, ಅದೇ ನೆಗೆಟಿವಿಟಿ ಏನು ಮಾಡಿದ್ರು ನಿಮಗೆ, ನಿಮ್ಮ ಮಕ್ಕಳಿಗೆ ಈಗ ನೋಡ್ತಾ ಇರಿ, ಅದೇ ಡಿಟ್ಟೋ ಹೊಡೆಯೋಕ್ಕೆ ಶುರುವಾಗುತ್ತೆ. ಅವ್ರಿಗೆ ಹೇಳ್ತೀನಿ, ಅವ್ರಿಗೇನು ಅಂದರೆ ಜೀವನದಲ್ಲಿ ಇನ್ನೇನೂ ಇಲ್ಲ ಆಸೆ, ನಿಮ್ಮ ಮೇಲೇ, ನಿಮ್ಮನ್ನು ನೋಡ್ತಿರೋದೇ ಒಂದು ದೊಡ್ಡ ಸಂಕಟ, ಆಯಿತಾ. ನಿಮ್ಮನ್ನು ಹೆಂಗೋ ಕತ್ತರಿಸಾಕಬೇಕು ಅಂತ ಭಾಳ ಪ್ರಯತ್ನ ಪಟ್ಟರು, ಅದು ಯಾವುದು ನೆಗೆಟಿವಿಟಿ ನಡೀಲಿಲ್ಲ ಅಂದರೆ ಕಂಪ್ಲೀಟ್ ಆಗಲಿಲ್ಲ, ಅಷ್ಟು ಅವ್ರು ಅಂದ್ಕೊಂಡಷ್ಟು ಮಟ್ಟಕ್ಕೆ ನಡೆದಿಲ್ಲ, ಆಯಿತಾ. ಏಕೆಂದರೆ ಅವ್ರು ಬಯಸಿದ್ದೇ ನಿಮ್ಮ ಸಾವು, ಅರ್ಥ ಮಾಡ್ಕೊಳ್ಳಿ. ಅಷ್ಟು ನೆಗೆಟಿವಿಟಿ ಬರ್ತಾಯಿದೆ ನನಗೆ ಇವಾಗ. ಆ್ಯಂಡ್ ಇಲ್ಲೇನು ಮಾಡಿದ್ದಾರೆ, ನಿಮ್ಮ ಗ್ಲೋ, ನಿಮ್ಮ ಖುಷಿನ ತೆಗೆದುಹಾಕೋಕ್ಕೆ, ನಿಮ್ಮ ಖುಷಿ ನಿಮ್ಮ ಮಕ್ಕಳಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದನ್ನು ಕಟ್ ಮಾಡಿದ್ರೆ ನಿಮ್ಮ ಖುಷಿ ತಾನೇ ಮುಚ್ಚೋಗುತ್ತಲ್ಲ, ಆಯಿತಾ, ನಿಮ್ಮ ಖುಷಿ. ಬಟ್ ಅದೇನಾಗಿದೆ, ನಿಮಗೆ ಸಪೋರ್ಟ್ ಯಾವ ಥರ ಇದೆ ಅಂತಂದರೆ, ಆಯಿತಾ, ಭಗವಂತನ ಸಪೋರ್ಟು, ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರನ ಸಪೋರ್ಟು, ಸಾಕ್ಷಾತ್ ಪಾರ್ವತಿ ಶಿವಶಂಕರನ ಸಪೋರ್ಟು, ಆಯಿತಾ, ನಿಮ್ಮ ನಿಮ್ಮ ಪೂರ್ವಜರ ಸಪೋರ್ಟು, ಆಯಿತಾ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಯಾವ ಥರ ಇದೆ ಅಂತಂದರೆ, ನಾನು ಹೇಳ್ತೀನಿ ಸತ್ಯವಾಗ್ಲೂ, ಇವ್ರಿಗಿನ್ನಿದೆ ನೋಡ್ತಾ ಇರಿ, ಇವರು ಮಾಡಿರೋದು ನಿಮ್ಮ ಮಕ್ಳಿಗೆ ಏನು ಮಾಡಿದ್ರು ಅವ್ರಿಗೂ ಹಾಗೇ ಅದನ್ನೇ ಹೇಳ್ತಾ ಇರೋದು ಭಗವಂತ. ಫಸ್ಟ್ ಅದಕ್ಕೆ ಕಾರ್ಡ್ ಬಂತು, ನಾನು ತೊಗೊಂಡಾಯ್ತು ಬಿಡು ಇದನ್ನು ಅಂತ, ಆಯಿತಾ. ಬಿಡು ನೋಡಿ, ಬಿಡು, ನಾನು ತೊಗೊಂಡಾಯ್ತು, ನೀನು ತಲೆ ಕೆಡಿಸ್ಕೊಬೇಡ, ನೀನೇನೂ ಹೇಳಲೇಬೇಡ ಅಂತಿದ್ದಾರೆ. ಅದು ಏನು ಆಗುತ್ತೆ ಆದಮೇಲೆ ಹೇಳಬೇಕು, ಇವಾಗ ಅಷ್ಟೇ ನೀವು ಹೇಳಬೇಕು ಏನು ನಡೀತು ಜೀವನದಲ್ಲಿ ಅಂತ. ಇವಾಗ ನೋಡಿ, ಇನ್ನೊಂದು ಹೇಳ್ಬಿಡ್ತೀನಿ. ಇವಾಗ ಸಪೋಸ್ ನಿಮಗೆ ಡೌಟ್ ಇದೆ ಅಂತಂದರೆ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಇಲ್ವಾ ನಿಮ್ಗೆ ಏನಾದ್ರು ಡೌಟ್ ಇದೆ ಈ ಥರ ಅಂದರೆ, ಈ ಥರ ನಡೀತಿದೆ ಅಂದರೆ ಡೌಟ್ ಏನು ಗೊತ್ತೇ ಇರುತ್ತೆ ಪಾಪ ಫ್ಯಾಮಿಲೀಲಿ. ಫಸ್ಟು ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಡೆಫಿನೆಟ್ಟಾಗಿ ಯಾವ ಥರ ಕ್ಲಿಯರ್ ಮಾಡಿಕೊಡ್ತಾರೆ ನೀವೇ ನೋಡೋರಂತೆ. ನಾನೇನು ಹೇಳಬೇಕಾಗಿಲ್ಲ, ಅದು ಮ್ಯಾಜಿಕಲ್ಲಾಗೇ ನಡೆದೋಗ್ಬಿಡುತ್ತೆ, ಅರ್ಥನೇ ಆಗೋದಿಲ್ಲ ಯಾವ ಥರ ಆಗುತ್ತೆ ಅಂತ. ಅದೇ ಭಗವಂತನ ಶಕ್ತಿ ಆ ಥರ ಇರುತ್ತೆ, ಆಯಿತಾ. ಅದಕ್ಕೆ ಹೇಳಿ ನಾನು ಮ್ಯಾಜಿಕಲ್ ಮೀಡಿಯಾ ಅಂತಲೇ ಹೆಸರಿಟ್ಟಿರೋದು, ಆಯಿತಾ. ಸುಮ್ಮನೆ ಇಟ್ಟಿರೋದಲ್ಲ, ಅದು ಭಗವಂತ ಹೆಂಗೆ ಹೆಲ್ಪ್ ಮಾಡ್ತಾರೆ ನನಗೆ ಗೊತ್ತದು, ಅರ್ಥ ಆಯ್ತಾ. ಖಂಡಿತ ತೊಗೊಳ್ಳಿ ಬೇಕು ಅಂತಂದರೆ. ಸೊ ಇವ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮಗೆ ಗೊತ್ತಾಗುತ್ತೆ, ಸದ್ಯದಲ್ಲೇ ಗೊತ್ತಾಗುತ್ತೆ ಏನು ಅಂತ. ಅದಕ್ಕೆ ಉಲ್ಟಾ ಆಯಿತು ಕಾರ್ಡ್. ಅವಾಗ ನೀನೇನು ಯೋಚನೆ ಮಾಡಬೇಡ, ಅವರೇ ನೋಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಅರ್ಥ ಆಯ್ತಾ. ನೀನೇನು ಹೇಳಬೇಡ, ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ನೀವು ಅರ್ಥ ಮಾಡ್ಕೋತೀರಾ ಯಾರು ಈ ಥರ ಮಾಡಿದ್ರು, ನಿಮ್ಮ ಮಕ್ಕಳಿಗೆ ಯಾರು ಈ ಥರ ಅನ್ಯಾಯ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ, ಅರ್ಥ ಆಯ್ತಾ. ಸರಿಪಾ. ಸೊ ಪೈಲ್ 2 ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಬೆಲ್ ಐಕಾನು ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲೋ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಸೊ ಇವಾಗ ಒಂದು ನಿಮಿಷ, ತಾಯಿ ಆಶೀರ್ವಾದ ನೋಡಲಿಲ್ಲ ನೋಡು ಅಂತಿದ್ದಾರೆ. ಓ ಮೈ ಗುಡ್ನೆಸ್, ಥ್ಯಾಂಕ್ ಯು ಬಾಬಾ. ಅಯ್ಯೋ ರಾಮ, ತಾಯಿ ಅಂತ ಕೇಳಿಸ್ತಾ ಇದೆ. ಎಸ್ ಬಾಬಾ, ಭಗವಂತ, ಓ ಮೈ ಗುಡ್ನೆಸ್. ಇಲ್ಲಿ ನೋಡಿ, ಭಾರತಾಂಬೆ, ಓ ಮಾತಾ, ಭಾರತ್ ಮಾತಾ, ಬ್ಲೆಸ್ಸಿಂಗ್ಸ್ ಆಫ್ ಸೋಷಿಯಲ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಸೋಷಿಯಲ್ ಪೊಲಿಟಿಕಲ್ ರಿಲಿಜಿಯಸ್ ಇಶ್ಯೂಸ್. ಏನಪ್ಪ ಇದು, ನೀವು ಪೈಲ್ 2 ನೀವು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಾನು ಡೆಫಿನೆಟಾಗಿ ಹೇಳ್ತೀನಿ, ನೀವು ಏನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ, ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ ವೆರಿ ಕ್ಲಿಯರಾಗಿ. ನೀವು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ನೀವು ಓವರ್ಸೀಸ್ ಕೂಡ ನೀವು
ಪ್ರಖ್ಯಾತಿ ಹೊಂದೋದ್ರಲ್ಲಿ ಯಾರೂ ತಡೆಯೋಕ್ಕಾಗಲ್ಲ. ಈ ಮಹಾತಾಯಿ ಅಂತೂ ಸಾಧ್ಯನೇ ಇಲ್ಲ. ಇನ್ನು ಮುಗ್ದೋಯ್ತು ಇವ್ರ ಕತೆ ಅಂದ್ಕೊಂಬಿಡಿ, ಆಯಿತಾ? ಇವ್ರ ಬಗ್ಗೆ ಮಾತೇ ಬೇಡ ಇನ್ನು. ಈಗಲೇ ಅದಕ್ಕೆ ನೋಡಿ ಕಾರ್ಡ್ ಯಾವ ಥರ ಬಂತು ಅಂತ. ಇಲ್ಲಿ ನೋಡಿ, ಇದನ್ನು ನನಗೆ ಹೆಂಗೆ ತೋರಿಸ್ತಿದ್ದಾರೆ ಅಂದರೆ, ತಾಯಿ ಇಲ್ಲಿ ಮಗುನ ಹಿಡ್ಕೊಂಡಿರೋದು ನೋಡಿ ಯಾವ ಥರ ಇದೆ, ಕಾಣುತ್ತಾ? ಎಂಥ ಬ್ಯೂಟಿಫುಲ್ ಕಾರ್ಡ್ ಅಂದರೆ, ಅದಕ್ಕೆ ತಾಯಿ ತಾಯಿ ಅಂತ ಬಂತು. ಯಪ್ಪ, ಕೇಳಿಸ್ತಾ ಇತ್ತು. ಬ್ಲೆಸ್ಸಿಂಗ್ಸ್ ಆಫ್ ಸೋಷಿಯಲ್ ಸಪೋರ್ಟ್ ಅಂತಿದ್ದಾರೆ. ಸೊ ಸೋಷಿಯಲ್ ಸಪೋರ್ಟ್ ಅಂತ ಹೇಳ್ತಾ ಇರೋದ್ರಿಂದ ನನಗೆ ಅನ್ನಿಸ್ತಾ ಇರೋದು ವೆರಿ ಕ್ಲಿಯರಾಗಿ, ಈಗ ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಡೆಫಿನೆಟ್ 100% ನೀವು ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀರಾ. ಐದರ್ ಇದು ಯೂಟ್ಯೂಬಲ್ಲೇ ಇರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿದ್ದೀರಾ, ಎಲ್ಲಿದ್ದೀರಾ ನಿಮಗೆ ಗೊತ್ತು, ಓಕೆನಾ? ಆ್ಯಂಡ್ ನಿಮ್ಮನ್ನು ಈ ಥರ ತಡೆದಿದ್ದಾರೆ ನಿಮ್ಮ ಫ್ಯಾಮಿಲಿಯವರೇನೆ ಅಂದರೆ ಅವ್ರಿಗಷ್ಟೇ ಬಿಡಿ, ಆಯಿತಾ? ಇಲ್ಲೇ ನೋಡಿ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಅಂತಿದ್ದಾರೆ. ನಾನು ಹೇಳಿದೆ ಅಲ್ವಾ, ಎಲ್ಲ ದೇವರು ದೇವತೆಗಳು ಎಲ್ಲ ಕೈ ಬಿಟ್ಟಾಗೋಯ್ತು, ಆಯಿತಾ? ಫಸ್ಟು ನಿಮ್ಮ ಜೊತೆಗೆ ಬಂದು ನಿಂತಿದ್ದಾರೆ. ಆ ಜೊತೆಗೆ ಮಹಾತಾಯಿ ಭಾರತಾಂಬೆ ತಾಯಿ, ಆಯಿತಾ? ನೀವು ಎಲ್ಲಿದ್ದೀರಾ, ಭಾರತದಲ್ಲಿದ್ದೀರಾ ಅಥವಾ ಹೊರಗಡೆ ಇದ್ದೀರಾ, ನೀವು ಎಲ್ಲಿದ್ದೀರಾ, ನಿಮ್ಮ ಸಪೋರ್ಟ್ ಯಾವ ಥರ ಸಿಗುತ್ತೆ ನೆಕ್ಸ್ಟು ನೋಡಿ. ಬ್ಲೆಸ್ಸಿಂಗ್ಸ್ ಆಫ್ ಸೋಷಿಯಲ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಫ್ರಾಮ್ ಸೋಷಿಯಲ್, ಪೊಲಿಟಿಕಲ್ ಕೂಡ ಅಂತೆ, ರಿಲೀಜಿಯಸ್ ಇಶ್ಯೂಸ್ ಎಲ್ಲ ಥರದಲ್ಲೂ ನಿಮಗೆ ಸಪೋರ್ಟ್ ಇದೆ. ನೋಡಿ, ನಾನು ಹೇಳಿದೆ ಅಲ್ವಾ, ಭಾರತಾಂಬೆ ತ್ರಿಶೂಲ ಹಿಡಿದಿರ್ತಾರೆ, ಯಾರೋ ಪಾರ್ವತಿ ಮಾತಾ ಅಂತ ಹೇಳಿದೆ ಅಲ್ವಾ, ಅವಾಗ ಹೇಳಿದ್ದೀನಿ ಅಂದ್ಕೊಳ್ತೀನಿ, ಈಶ್ವರನೂ ಹಿಡಿದಿರ್ತಾರೆ ಅಂತ. ನೋಡಿ ಯಾವ ಥರ ಬ್ಲೆಸ್ಸಿಂಗ್ ಬರುತ್ತೆ ಅನ್ನೋದಕ್ಕೆ. ಮಾತಾ ಕಾಪಾಡಮ್ಮ. ಸೊ ದಿಸ್ ಈಸ್ ಬ್ಯೂಟಿಫುಲ್ ಅಪ್ಪ, ಸೀರಿಯಸ್ಲಿ ಹೇಳ್ತೀನಿ. ಪೈಲ್ 2 ಸೂಪರ್. ಫಸ್ಟು ತೊಗೊಂಡಿಲ್ಲ ಪ್ರೊಟೆಕ್ಷನ್ ಅಂದರೆ ತೊಗೊಳ್ಳಿ, ಓಕೆನಾ? ಥ್ಯಾಂಕ್ ಯು. ಓಕೆ, ಸೊ ಪೈಲ್ 3 ಯಾರಪ್ಪ? ಈ ಬ್ಯೂಟಿಫುಲ್ ಪಿಕಾಕ್ ಸೆಲೆಕ್ಟ್ ಮಾಡಿದ್ದೀರಾ, ಜೊತೆಗೆ ಗ್ರೀನ್ ನಂಬರ್ 3 ಸೆಲೆಕ್ಟ್ ಮಾಡಿದ್ದೀರಾ. ಪೈಲ್ 3, ಓಕೆನಾ? ನನಗೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ ಫಸ್ಟು. ಎಸ್ ಬಾಬಾ. ಸೊ ಇಲ್ಲೇನು ಅಂತಂದರೆ ನನಗೆ ಯಾವ ಥರ ತೋರಿಸ್ತಿದ್ದಾರೆ ಗೊತ್ತಾ, ಒಂದು ಬ್ಯೂಟಿಫುಲ್, ಅದಕ್ಕೇನು ಹೇಳ್ತಾರೆ, ಒಂದು ಗ್ಲ್ಯಾಮರಸ್, ಓಕೆ. ಸೊ ಒಂದು ಅಟ್ರಾಕ್ಟಿವ್ ಅಂತಿದ್ದಾರೆ, ಓಕೆ. ಬ್ಯೂಟಿಫುಲ್, ಗ್ಲ್ಯಾಮರಸ್, ಅಟ್ರಾಕ್ಟಿವ್, ಓಕೆನಾ? ಸೊ ಇದು ನೀವು ಯಾರು ನೋಡ್ತಾ ಇದ್ದೀರಾ, ಇದು ನಿಮ್ಮ ಎನರ್ಜಿ, ಓಕೆನಾ? ಅಂದರೆ ಅತೀ ಸುಂದರ, ಅತೀ ರೂಪವಂತ ಅಥವಾ ರೂಪವಂತೆ, ತುಂಬ ಸುಂದರವಾದ, ಅಂದರೆ ತುಂಬ ಅಂದರೆ ನೀವು ಹೋಯ್ತಂದರೆ ಲೈಕ್ ಡೆಫಿನೆಟಾಗಿ ಇನ್ನೊಂದು ಸಲ ತಿರುಗಿ ನೋಡ್ತಾರೆ ನಿಮ್ಮನ್ನು, ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ? ಅಷ್ಟು ನಿಮ್ಮ ಬ್ಯೂಟಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರ ಅಂದರೆ, ನಿಮ್ಮ ಸ್ಪೌಸ್ ಇರ್ಬೋದು, ನೀವು ಯಾರಿಗೋಸ್ಕರ ಸೆಲೆಕ್ಟ್ ಮಾಡಿದ್ದೀರಾ ಇದನ್ನು, ಆಯಿತಾ? ಆ ಥರ. ಸೊ ನೀವಾಗೇ ಅರ್ಥ ಆಗುತ್ತೆ, ಇದು ನಿಮ್ಮ ಸ್ಪೌಸ್ ಇರ್ಬೋದು, ನೀವಿರ್ಬೋದು, ನೀವು ಯಾರಿಗೋಸ್ಕರ ಇದನ್ನು ಈ ಪೈಲ್ 3 ಅಂತ ಸೆಲೆಕ್ಟ್ ಮಾಡಿದ್ರಿ ಅವರು, ಕರೆಕ್ಟಾ? ಸೊ ಅವರ ಎನರ್ಜಿ ಈ ಥರ ಬರ್ತಾ ಇದೆ, ಓಕೆನಾ? ಸೊ ಬ್ಯೂಟಿಫುಲ್, ಅಂದರೆ ಓಕೆ, ತುಂಬ ಹ್ಯಾಂಡ್ಸಮ್ ಅಂತಲೂ ಹೇಳ್ತಾ ಇದ್ದಾರೆ. ಇವಾಗ ಸಪೋಸ್ ನೀವು ಯಾರು ನಿಮ್ಮ ಸ್ಪೌಸ್ಗೋಸ್ಕರ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಆಯಿತಾ? ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ಗೋಸ್ಕರ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ತುಂಬ ಹ್ಯಾಂಡ್ಸಮ್ ಆಗಿ, ತುಂಬ ಅಟ್ರಾಕ್ಟಿವ್ ಆಗಿ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನೀವು ಲೇಡಿ ನಿಮಗೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ವೆರಿ ಬ್ಯೂಟಿಫುಲ್, ಚಾರ್ಮಿಂಗ್, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಯೋ ಸೋ ಬ್ಯೂಟಿಫುಲ್, ಓಕೆ. ಪಿಕಾಕ್ ಗ್ರೀನ್ ಕಲರ್ ಸ್ಯಾರಿ ಉಟ್ಟಿದ್ದೀರಾ, ಪಿಕಾಕ್ ಬ್ಲೂ ಆ್ಯಂಡ್ ಗ್ರೀನ್, ವಾವ್, ಓಕೆ. ಪಿಕಾಕ್ ಬ್ಲೂ ಆ್ಯಂಡ್ ಗ್ರೀನ್ ಸ್ಯಾರಿ, ಓಕೆ. ಓಕೆ, ಸೊ ಆ ಥರ ಅಂತ ಹೇಳ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್. ಸೊ ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಸೊ ನಿಮ್ಮ ಅದೇ ಈ ಥರ ಒಂದು ನಿಮ್ಮ ನೀವು ಯಾವ ಥರ ಇದ್ದೀರಾ ಅದರ ಮೇಲೆ ಕಣ್ಣು ಹಾಕಿದ್ದಾರೆ. ಅದಕ್ಕೇನು ಮಾಡೋಣ, ನೀವು ಸುಂದರವಾಗಿ ಚೆನ್ನಾಗಿದ್ದೀರಾ ಅಂತಂದರೆ ಅದು ಕ್ರೆಡಿಟ್ ನಿಮ್ಮ ತಂದೆ ತಾಯಿಗೆ ತಾನೇ ಹೋಗಬೇಕು, ಕರೆಕ್ಟ್ ಅಲ್ವಾ? ಅದು ಗೊತ್ತಾಗಲ್ವೇ ಜನಕ್ಕೆ, ಏನು ಮಾಡೋಣ? ಎಸ್ ಬಾಬಾ, ಏನು ಹೇಳಬೇಕು? ಪೈಲ್ 3, ಓ ಮೈ ಗುಡ್ನೆಸ್, 8 ಆಫ್ ವಾಂಡ್ಸ್.
ಇದು ಯಾವ ಥರ ತೋರಿಸ್ತಿದ್ದಾರೆ ಅಂದರೆ ನನಗೆ ನೋಡಿ, ಇಲ್ಲಿ ಒಂದು ಮನೆ ಇದೆ, ಓಕೆನಾ. ಇಲ್ಲ ಹೇಳಿದೆ ನೋಡಿ, ಒಂದು ಹ್ಯಾಂಡ್ಸಮ್ ಒಬ್ಬ ಪರ್ಸನ್, ಒಬ್ಬ ಮನುಷ್ಯ, ಒಂದು ಲೇಡಿ, ಬ್ಯೂಟಿಫುಲ್ ಲೇಡಿ ಇಬ್ಬರು ನಿಂತಿದ್ದಾರೆ, ಮನೆ, ಆಯಿತಾ. ಈ ಥರ ಒಂದಾಗಿತ್ತು ಒಂದು ಅಟ್ಯಾಕ್ ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ರೂಪ, ನಿಮ್ಮ ಬ್ಯೂಟಿ ಏನಿದೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ ನಂಗೆ ಫಸ್ಟು, ಆಯಿತಾ. ಹೆಲ್ತ್ ಇಶ್ಯೂಸ್ ಆಯಿತಾ ನಿಮಗೆ, ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಅಂತಲೂ ತೋರಿಸ್ತಾರೆ. ಈಗಲೂ ಮಾಡ್ತಾ ಇದ್ದಾರೆ, ಅದಕ್ಕೆ ಮಾಡ್ತಾ ಇರೋದು. ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ಭಯಂಕರ ಹೆಲ್ತ್ ಇಶ್ಯೂಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ, ಆಯಿತಾ. ಆ್ಯಂಡ್ ಇದು ಯಾವ ಥರ ನೆಗೆಟಿವಿಟಿ ಅಂದರೆ, ಇದು ಅಂತಿಂಥ ನೆಗೆಟಿವಿಟಿ ಅಲ್ಲ, ದಿ ಎಂಡ್ ಮಾಡೋ ನೆಗೆಟಿವಿಟಿನೇ ಇದು, ಅರ್ಥ ಆಯ್ತಾ. ಅಷ್ಟೂ ನಿಮ್ಮ ಮೇಲೆ ಜಿದ್ದು. ಎಸ್ ಬಾಬಾ. ನಿಮ್ಮ ಪೂಜೆ ನೀವೇನು ಮಾಡ್ತೀರಾ, ನಿಮ್ಮ ನಂಬಿಕೆ ಏನಿದೆ ಅದನ್ನು ಒಡೆಯೋ ಪ್ರಯತ್ನ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ನೀವು ಇಲ್ಲಿ ಡೆಫಿನೆಟಾಗಿ ತುಂಬ ದೇವ್ರನ್ನ ನಂಬಿದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ನಿಮ್ಮ ನಂಬಿಕೆ ಇಷ್ಟು ಕೂಡ ಕಮ್ಮಿ ಆಗಿಲ್ಲ ದೇವ್ರ ಮೇಲೆ. ಅಂದರೆ ನಿಮ್ಮ ನಂಬಿಕೆ ಯಾರಲ್ಲಿದೆ ಅವ್ರ ಮೇಲೆ ಇಂಥ ತೊಂದರೆಗಳು ಮಾಡಿದ್ದಾರೆ, ಹೆಲ್ತ್ ಇಶ್ಯೂಸ್ ಮಾಡಿದ್ದಾರೆ. ಯಾಕೆಂದರೆ ನಿಮ್ಮ ರೂಪ, ನಿಮ್ಮ ಸೌಂದರ್ಯದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಆಯಿತಾ. ಅದು ಏನಾಗಿದೆ ಅಂತಂದರೆ, ನೀವು ಒಂದಾಗುತ್ತೂ ಒಂದು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ, ಈಗಲೂ ಮಾಡ್ತಿದ್ದಾರೆ. ನೀವು ಡೆಫಿನೆಟಾಗಿ ದೇವ್ರನ್ನ ನಂಬಿದ್ದೀರಾ. ಈ ಥರ ಎಲ್ಲ ಆದಾಗಲೂ ಕೂಡ ನೀವು ಭಗವಂತನ ಪ್ರಶ್ನೆ ಮಾಡಲಿಲ್ಲ, ಏನಕ್ಕೆ ಈ ಥರ ಆಗ್ತಿದೆ ನನಗೆ ಅಂತ, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಎಸ್ ಬಾಬಾ. ದೇವ್ರನ್ನ ನಂಬಿ ಇನ್ನೂ ಹಾಗೆ ಮುಂದೆ ವರಿತಾ ಇದ್ದೀರಾ. ಎಸ್ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ಡೆಫಿನೆಟಾಗಿ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ಆಯಿತಾ. ಅದರಲ್ಲಿ ನಮ್ಮದು ಡೌಟ್. ಇಲ್ಲಿ ನೋಡಿ, ಬರೀ ಹೆಲ್ತ್ ಅಲ್ಲ, ಅಯ್ಯೋ ರಾಮ, ಈ ಮನುಷ್ಯರಿಗೆ ಬುದ್ಧಿ ಇದೆ ಅನ್ಬೇಕಾ, ಬುದ್ಧಿ ಇಲ್ಲ ಅನ್ಬೇಕಾ. ಯಾರೋ ಇಬ್ಬರು ಪೇರ್ ಅಂತ ತೋರಿಸ್ತಾ ಇದ್ದಾರೆ, ಇಬ್ಬರು ಸೇರಿದ್ದಾರೆ, ಭಯಂಕರವಾಗಿ ಸೇರಿದ್ದಾರೆ ಈ ವಿಷಯದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಒಂದು ಡೆವಿಲ್ ಎನರ್ಜಿ ಬರ್ತಾ ಇದೆ, ನೋಡಿದ್ರಾ. ಇದೇನೆಂದರೆ ನಿಮಗೇನೆ ಒಂದು ಅನಾರೋಗ್ಯ ಅಂತ ಆಗೋ ಥರ ಒಂದು ನೆಗೆಟಿವಿಟಿ ಕಳಿಸಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲ್ ನೆಗೆಟಿವಿಟಿ ಇದು, ಅರ್ಥ ಆಯ್ತಾ. ಆ್ಯಕ್ಚುಲ್ ನೆಗೆಟಿವಿಟಿ ಕಳಿಸಿದ್ದಾರೆ. ಒಂದು ಸೆಕೆಂಡ್ ಇರಿ. ರಿಟರ್ನ್ ಟು ಸೆಂಡರ್ ಅಂತ ಮಾಡ್ತಾ ಇದ್ದೀನಿ. ಬಾಬಾ ಪ್ಲೀಸ್ ರಿಟರ್ನ್ ದಿಸ್ ಟು ಸೆಂಡರ್. ಎಸ್, ಪ್ಲೀಸ್ ರಿಟರ್ನ್ ದಿಸ್ ಟು ಸೆಂಡರ್. ಯಾರು ಮಾಡಿದ್ದಾರೆ ಅವ್ರಿಗೆ ಎಷ್ಟು ಪಟ್ಟು ನೀವು ಜಾಸ್ತಿ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಸೆಂಡ್ ಇಟ್ ಬ್ಯಾಕ್ ಟು ಸೆಂಡರ್. ಎಸ್ ಬಾಬಾ. ಅವ್ರಿಗೆ ನಿಮ್ಮ ಮೇಲೆ ದುಡ್ಡಿಂದ ಆಸೆ, ಆಯಿತಾ. ನಿಮ್ಮ ಮೇಲೆ ಯಾವ ಥರ ಮಾಡಿದ್ದಾರೆ ಅಂತಂದರೆ, ನಿಮ್ಮ ದುಡ್ಡು, ನಿಮ್ಮ ಆಸ್ತಿ ಪಾಸ್ತಿ ಏನಿದೆ ಅವ್ರಿಗೆ ಸಿಗಬೇಕು, ಅವ್ರು ಹಿಡ್ತಾ ಹಾಕಬೇಕು ನಿಮಗೆ. ಬರೀ ದುಡ್ಡು ಅಷ್ಟೇ. ಇವ್ರು ಯಾರು ಮಾಡಿದ್ದಾರೆ, ಮುಂದಕ್ಕೆ ಏನಾದ್ರು ಕಾರ್ಡ್ ಬಂದರೆ ಹೇಳ್ತೀನಿ. ಬಟ್ ಈ ಥರ ಆಟ ಆಡಿದಾರಲ್ವಾ, ನೋಡಿ ಯಾವ ಥರ ತಿರುಗತ್ತೆ ನೆಕ್ಸ್ಟು ಅಂತ. ಇದು ನಾನು ಹೇಳ್ತಾ ಇದ್ದೀನಿ. ಫಸ್ಟು ನಿಮ್ಗೆ ಏನಾದ್ರು ಈ ಥರ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಫಸ್ಟು ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಇಷ್ಟರ ಮೇಲೆ ನನಗೆ ಇನ್ನೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಭಯಂಕರ ಕೆಟ್ಟ ಎನರ್ಜಿ ಬರ್ತಾಯಿದೆ ನನಗೆ ಇದರಲ್ಲಿ. ಅದಕ್ಕೋಸ್ಕರ ಕ್ಲಿಯರ್ ಮಾಡಿದೆ ಎನರ್ಜಿ ಸ್ವಲ್ಪ. ಇವಾಗ ತುಂಬ ಕೆಟ್ಟ ಎನರ್ಜಿ ಬರ್ತಾಯಿದೆ. ಅಂದರೆ ಇವ್ರು ಯಾವ ಥರ ಗೊತ್ತಾ, ಒಂಥರ ಎಸ್ ಹೇಳು ಅಂತಿದ್ದಾರೆ. ಇದು ಯಾವ ಥರ ಅಂತಂದರೆ, ಒಂಥರ ಯಾವ ಥರ ಸ್ಪೆಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಂಥರ ಅದಕ್ಕೇನು ಹೇಳ್ತಾರಪ್ಪ, ಏನು
ಯಾರ ಮೇಲಾದರೂ ಮಾಡಿರ್ಬೋದು. ಇದು ಯಾವ ಥರ ಅಂದರೆ ಇಬ್ಬರು ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇಬ್ಬರು ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಇಬ್ಬರು ಸೇರಿದ್ದಾರೆ, ಮೇಜರು ಇಬ್ಬರು ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಎಸ್, ಆ್ಯಂಡ್ ಇದು ಒಂಥರ ನೆಗೆಟಿವ್ ಸೆಕ್ಸ್ ಎನರ್ಜಿ ಆ ಥರ ಏನೋ ಒಂದು ಮಾಡ್ತಾ ಇದ್ದಾರೆ. ಜೊತೆಗೆ ಹೆಲ್ತ್ ಇಶ್ಯೂಸ್ ಅಂತಲೂ ಹೇಳ್ತಾ ಇದ್ದಾರೆ. ಹೆಲ್ತ್ ಇಶ್ಯೂಸ್ ಆಗ್ಬಿಡ್ಬೇಕು ಆ ಥರ ಅಂತ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಗೊತ್ತು, ನಿಮ್ಮ ಫ್ಯಾಮಿಲಿಲಿ ಯಾರಿಗೆಲ್ಲ ತೊಂದರೆ ಆಗಿದೆ, ಆಯಿತಾ. ಸೊ ಫ್ಯಾಮಿಲಿಲಿ ಅಂತಲೂ ಹೇಳಿಸ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ, ಆಯಿತಾ. ಎಸ್, ಸೊ ನಿಮಗೆ ಗೊತ್ತು ಯಾರಿಗೆಲ್ಲ ತೊಂದರೆ ಆಗಿದೆ. ಈ ಥರ ಒಂದು ಆ್ಯಕ್ಚುಯಲ್ ನೆಗೆಟಿವಿಟಿ ಕಳಿಸಿದ್ದಾರೆ, ಆಯಿತಾ. ಆ್ಯಕ್ಚುಯಲ್ ನೆಗೆಟಿವಿಟಿ ಅದು ಕಳಿಸಿರೋದು ಇಡೀ ನಿಮ್ಮ ಫ್ಯಾಮಿಲಿಗೆ ಅಂತಲೇ ಹೇಳ್ತಾ ಇದ್ದಾರಪ್ಪ. ಅದಕ್ಕೆ ಫಸ್ಟ್ ಕಾರ್ಡ್ ಇದು ಬಂತು. ಒಂದಾಗುತ್ತೋ ಒಂದು ಮಾಡ್ತಾ ಇದ್ದಾರೆ, ಒಬ್ಬರು ಆದಮೇಲೆ ಒಬ್ರಿಗಾದ್ಮೇಲೆ ಒಬ್ರಿಗೆ ಮಾಡ್ತಾನೆ ಇದ್ದಾರೆ, ಆಯಿತಾ. ನೆಗೆಟಿವಿಟಿ ಮಾಡ್ತಿದ್ದಾರೆ. ಓಕೆ, ಸೊ ಇದು ತೊಗೊಂಡ್ರು ಎಂಥ ಫೂಲಿಶ್ ತೊಗೊಂಡಿದ್ದಾರೆ ಅಂದರೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಅವ್ರ ತಲೆ ಇಲ್ಲವೇ ಇಲ್ಲ, ಆಯಿತಾ. ಆ ಥರ ಆ್ಯಕ್ಷನ್ ತೊಗೊಂಡ್ರು. ಆದರೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ದೇವರಲ್ಲಿ ನಿಮ್ಮ ನೋಡಿ, ಇದ್ರ ಪಕ್ಕಕ್ಕೆ ಬಂದಿದೆ. ನಿಮಗೆ ಸ್ಪಿರಿಚುವಲ್ ಅಟ್ಯಾಕ್ ಕೂಡ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಏನಿತ್ತು ಅದು ನಿಮಗೆ ಹೆಲ್ಪ್ ಆಗಬಾರ್ದು, ಅಂದರೆ ನಿಮಗೆ ಸಹಾಯ ಆಗಬಾರ್ದು. ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ರು. ಇದು ಕಳಿಸಿರೋದು ಆ್ಯಕ್ಚುಯಲ್ ನೆಗೆಟಿವಿಟಿ ಕಳಿಸಿರೋದು. ಅಂದರೆ ಇದೊಂಥರ ಡರ್ಟಿ ಸೆಕ್ಸ್ ಎನರ್ಜಿ ಆ ಥರ ಏನೋ ಬರ್ತಾ ಇದೆ, ಆಯಿತಾ. ನಂಗೆ ಗೊತ್ತಿಲ್ಲ ಇದು ಏನು ಮಾಡ್ತಾರೋ ಏನು ಅಂತ, ಬಟ್ ಆ ಥರ ಒಂದು ವೆರಿ ಡರ್ಟಿ ಎನರ್ಜಿ ಬರ್ತಾ ಇದೆ, ಅದನ್ನು ಕಳಿಸಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಏನಾದ್ರು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾರಾ, ಆ ಥರ ಯಾರೋ ಇದ್ದರು ಈಗ ನಿಮ್ಮ ಫ್ಯಾಮಿಲಿಲಿ ಅಂದ್ಕೊಳ್ಳಿ, ಆಯಿತಾ. ನಿಮ್ಮ ಸ್ಪೌಸ್ ನೀವು ನೋಡ್ತಾ ಇದ್ದೀರಾ, ನೀವು ಸ್ಪೌಸ್ಗೋಸ್ಕರ ಸೆಲೆಕ್ಟ್ ಮಾಡಿದಿರಿ ಅಂದ್ಕೊಳ್ಳಿ. ಆ್ಯಂಡ್ ಅವರ ಬಿಹೇವಿಯರ್ ಚೇಂಜಸ್ ಇದೆಯಾ, ಏನೋ ಒಂಥರ ವಿಚಿತ್ರವಾಗಿ ನಡವಳಿಕೆ ಅಥವಾ ವಿಚಿತ್ರವಾಗಿ ಉಡುಗೆ ತೊಡುಗೆ, ವಿಚಿತ್ರವಾಗಿ ಮಾತಾಡೋದು, ವಿಚಿತ್ರವಾದ ಹಾಡುಗಳು ಹಾಕ್ಬಿಟ್ಟು ಕೂತ್ಕೊಳ್ಳೋದು, ವಿಚಿತ್ರವಾಗಿ ಏನೋ ಮಾತಾಡೋದು, ಕೆಲ್ಸಕ್ಕೆ ಬರೋದು ಮಾತಾಡೋದು, ಆ ಥರ ಎಲ್ಲ ಆಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಇದ್ರದ್ದು ಎಫೆಕ್ಟು ಅಂತ ತೋರಿಸ್ತಾ ಇದ್ದಾರೆ. ಅಷ್ಟೇ ಸಿಂಪಲ್, ಆಯಿತಾ. ಇದು ಮಾಡಿರೋದು ಅಂತ ತೋರಿಸ್ತಾ ಇದ್ದಾರೆ. ಮಾಡಿದ್ರು ಫೂಲಿಶಾಗಿ ನೋಡಿ. ಎಲ್ಲ ಏನು ಸ್ಕ್ಯಾಟ್ರ್ ಆಗಿಬಿಡ್ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ದೇವ್ರ ಭಕ್ತಿ ಇರಬಾರ್ದು. ನೀವು ಯಾವ ಥರ ಮುಂದುವರಿತಿದ್ರಿ ಅದಾಗಬಾರ್ದು. ನಿಮ್ಮ ದುಡ್ಡು ಕಾಸು ಏನಿತ್ತು ಅದು ಸಿಗಬಾರ್ದು ನಿಮಗೆ ಅಂತ ಏನು ಮಾಡಿದ್ರು. ಮುಂದಕ್ಕೆ ನೋಡೋಣ ಇರಿ. ಎಸ್ ಬಾಬಾ, ವಾಟ್ ಎಲ್ಸ್? ಅಷ್ಟೇ ಬಿಡಿ, ನಾನು ಹೇಳಿದೆ ಅಲ್ವಾ, ಇದು 10 ಪಟ್ಟು ನಿಮಗೇನೆ ಇದು 10 ಪಟ್ಟು ನಿಮಗೆ ಜೀವನ ಭಾರ ಆಗಬೇಕು ಅಂತ ಮಾಡಿಸಿದ್ರು, ಆಯಿತಾ. ಇವಾಗ ಜೀವನ ಭಾರ ಆಗಬೇಕು ಅಂತ ಮಾಡಿ ಇರಿ. ಭಯಂಕರ ಮೂನ್ ಸೈಕಲ್ಲು, 2 ಮೂನ್ ಸೈಕಲ್ಸ್ ಕಾಣಿಸ್ತಾ ಇದೆ, ಆಯಿತಾ. ಅಂದರೆ ಮಾಡ್ತಾನೇ ಇದ್ದಾರೆ. ಯಾವ್ಯಾವಾಗ ಆಗುತ್ತೆ ಅವಾಗೆಲ್ಲ ಎಷ್ಟು ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ, ಸುಮಾರು ಸಲ ತೊಗೊಂಡಿದ್ದಾರೆ, ಆಯಿತಾ. ಒಂದು ಮೋಸ್ಟ್ಲಿ 10 ಸಲ ತೊಗೊಂಡಿರ್ಬೋದು. 10 ಸಲ ಅಂತಿದ್ದಾರೆ. ಇಲ್ಲಿ ದುಡ್ಡು ಅಷ್ಟೇ ಭಯಂಕರವಾಗಿ ಖರ್ಚು ಮಾಡಿದ್ದಾರೆ. ಮತ್ತು ಓಕೆ, ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಅಂದರೆ ಔಟ್ಸ್ಕರ್ಟ್ ಎಲ್ಲೋ ಹೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆಪ್ಪ, ಆಯಿತಾ. ಅಂದರೆ ಈ ಥರ ಮಾಡಿಸಿರೋದು ಎಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನನಗೊಂಥರ ದೂರದ ಯಾವುದೋ ಒಂದು ಅವರು ಹೋಗಿ ಮಾಡಿಸಿರೋದು ಅದ್ರ ಹತ್ತಿರ ಒಂದು ಮಸೀದಿ ಥರ ಏನೋ ಇರ್ಬೋದು, ಅಂದರೆ ಚರ್ಚೋ ಮಸೀದಿನೋ ಆ ಥರ ಇರ್ಬೋದು. ಅದ್ರ ಹತ್ರಕ್ಕೆ ಹೋಗಿ ಅಲ್ಲೆಲ್ಲೋ ಮಾಡಿಸಿದ್ದಾರೆ. ಅಂದರೆ ನೀವಿರೋ ಕಡೆಯಿಂದ ದೂರ, ಅರ್ಥ ಮಾಡ್ಕೊಳ್ಳಿ, ನೀವಿರೋ ಕಡೆಯಿಂದ ದೂರ, ಬಟ್ ಅವ್ರು ಹೋಗಿರೋ ಕಡೆ ಅಲ್ಲಿದ್ದೇ ಇದೆ, ಮಸೀದಿನೋ ಚರ್ಚೋ ಅಥವಾ ಟೆಂಪಲ್ಲು ಇದ್ದೇ ಇದೆ. ಅಂದರೆ ಭಗವಂತನ ದೃಷ್ಟಿ ಇದ್ದೇ ಇತ್ತು ಅಂತ ಹೇಳ್ತಿದ್ದಾರೆ, ಅಷ್ಟೇ ಸಿಂಪಲ್, ಅರ್ಥ ಆಯ್ತಾ. ಭಗವಂತನ ದೃಷ್ಟಿ ಇದ್ದೇ ಇತ್ತು. ಇವ್ರು ಏನು ಅನ್ಯಾಯ ಮಾಡ್ತಾಯಿದ್ರು ಎಲ್ಲ ನೋಡ್ತಾಯಿದ್ರು, ಸೈಲೆಂಟಾಗಿ ನೋಡ್ತಾಯಿದ್ರು. ಅವ್ರೇನು ಅಂದ್ಕೊಂಬಿಟ್ರು ಮುಗೀತು ಕತೆ ಅಂತ. ಮತ್ತು ನೆಕ್ಸ್ಟ್ ನೋಡೋರಂತೆ, ಇವಾಗ ಯಾರ ಕತೆ ಮುಗಿಯುತ್ತೆ ಅಂತ ನೋಡೋರಂತೀವಿ, ಅರ್ಥ ಆಯ್ತಾ. ಓಕೆ, ಈ ಕಾರ್ಡ್ ಜಂಪ್ ಆಗ್ತಾಯಿತ್ತು ನೋಡಿ, 7 ಆಫ್ ಪೆಂಟಿಕಲ್ಸ್. ಓಕೆ, ಕಾಯ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಈಗಲೂ ಕಾಯ್ತಾ ಇದ್ದಾರೆ, ಒಂದಾಗುತ್ತೋ ಒಂದು ಮಾಡಿ ನಿಮ್ಮ ಕೊನೆ ನೋಡಬೇಕು ಅಂತಲೇ ಕಾಯ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ,
ಅಂದರೆ ಅಂಥ ಕೆಟ್ಟ ನೆಗೆಟಿವಿಟಿ ಕಳಿಸಿರೋದು ಆಯಿತಾ. ಇದು ಡರ್ಟಿ, ತುಂಬ ಡರ್ಟಿ ಎನರ್ಜಿ ಬರ್ತಾಯಿದೆ ನನಗೆ. ನೋಡೋಣ ಇರಿ ನಿಮ್ಗೆ ಏನು ಅಡ್ವೈಸ್ ಕೊಡ್ತಾರೆ ನೋಡು ಅಂತಿದ್ದಾರೆ ಈಗ. ಎಸ್ ಪಾಪ. ಆಯಿತು ಬಿಡಿ ಕತೆ. ಕಿಂಗ್ ಆಫ್ ಸೋರ್ಸ್ ನೋಡಿ, ಇದೇನೆಂದರೆ ಎಷ್ಟು ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ ಇಲ್ಲೇ ಭಯಂಕರವಾಗಿ ಒಂದಾಗುತ್ತೂ ಮಾಡಿದ್ರು, ಇನ್ನೂ ಸಮಾಧಾನ ಇಲ್ಲ. ಅರ್ಥ ಆಯ್ತಾ? ಇನ್ನೂ ಆ್ಯಕ್ಷನ್ ತಗೋತಾನೇ ಇದ್ದಾರೆ. ಆಯಿತಾ? ನಿಮ್ಗೇನು ಹೇಳ್ತಾ ಇದ್ದಾರೆ, ಇವಾಗ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಿತ್ತಾ? ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನ್ ಅಂದ್ಕೊಳ್ಳಿ. ಆಯಿತಾ? ಪ್ರಶ್ನೆನೇ ಬೇಡ, ಡೆಫಿನೆಟಾಗಿ ಇದು ಕನ್ಫರ್ಮೇಷನ್ನು. ಸೊ ನೀವೇನು ಮಾಡಬೇಕು ಅಂದರೆ ಮೇಯ್ನಾಗಿ ಫೋನ್ ಕಾಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸೀದಾ ಪ್ರೊಟೆಕ್ಷನ್ ತೊಗೊಳ್ಳಿ. ಆಯಿತಾ? ಈವನ್ ಪರ್ಸನಲ್ ರೀಡಿಂಗೂ ಬೇಡ, ಬೇಕಾದ್ರೆ ಡೈರೆಕ್ಟ್ ಪ್ರೊಟೆಕ್ಷನ್ ತೊಗೊಳ್ಳಿ. ಯಾಕೆಂದರೆ ಅಷ್ಟು ವರ್ಸ್ಟ್ ಇದೆ ಇಲ್ಲಿ ಎನರ್ಜಿ ಬಂದಿದ್ದು ನನಗೆ. ನಾನು ಹೇಳಲೇಬಾರ್ದು, ಅಷ್ಟು ಕೆಟ್ಟ ಎನರ್ಜಿ ಬಂತು. ಆ್ಯಂಡ್ ಇದು ಯಾವ ಥರ ಅಟ್ಯಾಕ್ ಮಾಡ್ತಿದ್ದಾರೆ ಅಂತಂದರೆ ಕೆಟ್ಟ ಆ ಥರ ಅಂದ್ರೆ ಆ ಸೆಕ್ಸ್ ಎನರ್ಜಿ ಅಂತ ಹೇಳ್ತಾರೆ ನೋಡಿ, ಆ ಥರ ಒಂದು ಬಂದಿದ್ದು ಫ್ಯಾಮಿಲಿಯವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಥರ ಒಂದು ಅಟ್ಯಾಚ್ಮೆಂಟ್ ಕಳಿಸಿದ್ದಾರೆ, ಒಂದು ಎನರ್ಜಿನ ಕಳಿಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯ್ತಾಯ್ತಾ? ಓ ಶಿವ. ಆ್ಯಂಡ್ ಇನ್ನೊಂದೇನೆಂದರೆ ನೀವು ನಾನು ಹೇಳಿದೆ ಅಲ್ವಾ, ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಇಲ್ಲಿ, ಡೆಫಿನೆಟಾಗಿ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳಿದೆ. ಇಲ್ಲಿ ಆ್ಯಕ್ಚುಲಾಗಿ ಅದೇ ಮತ್ತೆ ಅದೇ ಬಂದಿರೋದು. ನೀವು ಯಾವ ಥರ ಪ್ರೇ ಮಾಡ್ತಾ ಇದ್ದಾರೆ ಅಂತಂದರೆ ಬರೀ ನಿಮ್ಮ ಬ್ಯೂಟಿ ಅಥವಾ ನಿಮ್ಮ ಮೇಲೆ ಅಷ್ಟಕ್ಕೇ ನಿಂತಿಲ್ಲ. ಆ ಥರ ಎಷ್ಟು ಅನಾರೋಗ್ಯ ಕಾಡಬೇಕು ಅಂತಂದರೆ ನಿಮ್ಮ ರೂಪ, ನಿಮ್ಮ ಹೇಗಿದ್ದೀರಾ ನೀವು ಅಂದರೆ ಅದು ಉಲ್ಟಾ ಆಗಿಬಿಡ್ಬೇಕು ಅಷ್ಟೇ. ಆ ಥರ. ಆಯಿತಾ? ಇನ್ನು ಹೆಂಗೆ ಹೇಳಿ ನಂಗೆ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಏನೋ ಹೆಲ್ತ್ ಇಶ್ಯೂಸ್ ಯಾವ ಮಟ್ಟಕ್ಕೆ ಹೋಗಬೇಕಂದ್ರೆ ದುಡ್ಡು ಖರ್ಚು ಮಾಡಿ 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 ದುಡ್ಡೇ ಇಲ್ದಂಗೆ ಆಗಬೇಕು. ಆಯಿತಾ? ಜೊತೆಗೆ ನೀವು ಮನೆಯಿಂದ ಆಚೆ ಬಂದುಬಿಡ್ಬೇಕು ಅಂದರೆ ಮನೆ ಮಠ ಮಾರಿ ಆ ಥರ ಒಂದು ಎನರ್ಜಿ ಬರ್ತಾಯಿದೆ. ಆ ಥರ ಒಂದು ನಿಮಗೊಂದು ಜೀವನದಲ್ಲಿ ಹೋಪೇ ಇರಬಾರ್ದು. ಆ ಥರ ಒಂದು ಹೆಲ್ತ್ ಕಾಡಬೇಕು, ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು ನೀವು ಆಚೆ ಬಂದುಬಿಡ್ಬೇಕು ಅಂದರೆ ಮನೆ ಮಾರಾಕ್ಬಿಡ್ಬೇಕು ಅಂತ. ಆಯಿತಾ? ನಿಮ್ಗೆ ಹೆಂಗಿತ್ತು ಅಂತಂದರೆ ನಿಮ್ಮ ಮನೇನ ಒಂಥರ ನಂದ ಗೋಕುಲ ಅಂತ ಹೇಳ್ತಾ ಇದ್ದಾರೆ, ಕೇಳಿಸ್ತಾ ಇದೆ. ಆ ಥರ ಒಂದು ರೀತಿ ನೋಡ್ಕೋತಾ ಇದ್ರಿ ನೀವು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ರಿ. ಜೊತೆಗೆ ಅಷ್ಟೇ ಒಂದು ಗುಡ್ ಒಂಥರ ಬ್ಯೂಟಿಫುಲ್ ಫ್ಯಾಮಿಲಿ. ಬ್ಯೂಟಿಫುಲ್ ಅಂದರೆ ನಾನು ಆ್ಯಕ್ಚುಯಲ್ ಮೀನಿಂಗು ತುಂಬ ಚೆನ್ನಾಗಿ ಸುಂದರವಾದ ಅಂತ ಹೇಳ್ತಾ ಇರೋದು ನಾನು. ಅರ್ಥ ಆಯ್ತಾ? ಆ ಥರ ಇದ್ದ ಫ್ಯಾಮಿಲಿ ಮೇಲೆ ಕಣ್ಣು ಹಾಕಿ ಮಾಡಿರೋದು ಇದು ನೆಗೆಟಿವಿಟಿ. ಸೊ ಅದೆಲ್ಲ ಏನು ಅಂತಂದರೆ ಫೈನಲಾಗಿ ನೀವು ಎಲ್ಲ ಮುಗಿದು ದುಡ್ಡು ಕಾಸು ಕಳ್ಕೊಂಡು ಮನೆ ಮಠ ಕಳ್ಕೊಂಡು, ಆಯಿತಾ, ನಿಮ್ಮ ಸ್ವರ್ಗದಂಥ ಇದ್ದ ಮನೇನ ನೀವು ಮಾರಾಕ್ಬಿಡ್ಬೇಕು. ಮಾರಿ ಆ ಥರ ಒಂದು ನಿಮಗೆ 10 ಪಟ್ಟು ಜಾಸ್ತಿ ತೊಂದರೆ ಆಗ್ಬಿಟ್ಟು ನೀವು ನಿಮಗೆ ತೊಂದರೆ ಆಗಬೇಕು ಅಂತ ಮಾಡಿದ್ದಾರೆ, ಕಾಯ್ತಾ ಇದ್ದಾರೆ. ಆಯಿತಾ? ಏನಾಯಿತು ನೆಕ್ಸ್ಟ್ ಏನು? ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ಆಮೇಲೆ ನೆಕ್ಸ್ಟ್ ಅವ್ರ ಕತೆ ಏನಾಯಿತು ಅಂತ ಅವರು ಜೋಬ್ ತುಂಬ್ತಾ ಇದ್ದಾರೆ ನೋಡಿ, ಅವ್ರ ಬ್ಯಾಗ್ ತುಂಬ್ಕೋತಾ ಇದ್ದರು. ಅರ್ಥ ಆಯ್ತಾ? ತುಂಬಿದ್ದಾರೆ ಅವರು. ಡೆಫಿನೆಟಾಗಿ ಹೇಳ್ತೀನಿ, ತುಂಬ ಕೆಟ್ಟ ಎನರ್ಜಿ ಬರ್ತಾಯಿದೆ ನನಗೆ. ಯಾವ್ಯಾವ ಥರ ಸಾಧ್ಯ ಆ ಥರ ಎನರ್ಜಿ ದುಡ್ಡಿನ ಹಿಡಿತದಲ್ಲಿ ತುಂಬಿಸ್ಕೊಂಡಿದ್ದಾರೆ ಒಂದಷ್ಟು ಅವರುವೆ. ಅರ್ಥ ಆಯ್ತಾ? ನಿಮಗೆ ಜೀವನದ ಭಾರ ಹೊರೆ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ವೆರಿ ಕ್ಲಿಯರ್, ನಾನು ಆಗಲೇ ಹೇಳಿದ್ನಲ್ಲ, ಇದು ಸ್ವಲ್ಪ ನಿಮ್ಮ ಇರೋ ಕಡೆಯಿಂದ ಸ್ವಲ್ಪ ದೂರ ಹೋಗಿದ್ದಾರೆ, ಅಲ್ಲಿ ಮಾಡಿಸಿದ್ದಾರೆ ಏನೋ ನೆಗೆಟಿವಿಟಿ. ಅವರೇನು ಅಂದ್ಕೊಂಬಿಟ್ರು ಯಾರಿಗೂ ಗೊತ್ತೇ ಆಗಲ್ಲ ಅಂತ. ನೀವಿದು ಮಾಸ್ಕ್ ಅಂದ್ಕೊಳ್ಳಿ, ಇದನ್ನು ನೀವು ಚರ್ಚ್ ಅಂದ್ಕೊಳ್ಳಿ ಅಥವಾ ಟೆಂಪಲ್ ಅಂದ್ಕೊಳ್ಳಿ, ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಯಾರಲ್ಲಿತ್ತು, ಆಯಿತಾ, ಅವರ ದೃಷ್ಟಿ ನಿಮ್ಮ ಮೇಲೆ ಇದ್ದೇ ಇತ್ತು ಯಾವಾಗಲೂ. ಅರ್ಥ ಆಯ್ತಾ? ಆ್ಯಂಡ್ ಇವಾಗ ಇದೇನು ಬಯಸಿದ್ರು ನಿಮಗೆ
ಇದೆಲ್ಲ ವಾಪಸ್ ಆಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಡೆಫಿನೆಟಾಗಿ ರಿಟರ್ನ್ ಮಾಡು ಅಂತ ಹೇಳಿದ್ರಲ್ಲ, ರಿಟರ್ನ್ ಟು ದ ಸೆಂಟರ್ ಅಂತ ಮಾಡಾಯಿತು, ಎನರ್ಜಿ ಶಿಫ್ಟ್ ಆಗಿರುತ್ತೆ ಇವಾಗ, ನೀವೇ ನೋಡೋರಂತೆ ಆಯಿತಾ. ಆ್ಯಂಡ್ ನಿಮ್ಗೇನಾದರೂ ಈ ಥರ ಇದು ಇತ್ತು ಈ ಥರ ಅಂತಂದರೆ ಇವಾಗ ಆಗಿರೋ ನೆಗೆಟಿವಿಟಿ ಕ್ಲಿಯರ್ ಆಗಿ ಆಯಿತಾ, ನಿಮಗೆ ಕ್ಲಿಯರ್ ಆಗಬೇಕು ಅಂತಂದರೆ ಡೆಫಿನೆಟಾಗಿ ಒಂದು ಪ್ರೊಟೆಕ್ಷನ್ ತೊಗೊಳ್ಳಿ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಓಕೆನಾ. ತುಂಬ ಡರ್ಟಿ ಎನರ್ಜಿ ಇದು ಬಂದಿರೋದು. ಎಸ್ ಬಾಬಾ. ಇವಾಗ ಭಗವಂತ ತಾಯಿ ಮಹಾತಾಯಿ ಆಶೀರ್ವಾದ ನೋಡ್ಬಿಡೋಣ. ಎಸ್ ಬಾಬಾ. ನೋಡಿ, ಸಿದ್ಧಿದಾತ್ರಿ. ಓಕೆ, ಯುವರ್ ಮ್ಯಾನಿಫೆಸ್ಟೇಷನ್ಸ್ ವಿಲ್ ಬಿಕಮ್ ಅ ರಿಯಾಲಿಟಿ, ಎಕ್ಸ್ಪೆಕ್ಟ್ ಮಿರಕಲ್ಸ್. ಈಗಿನೂ ಹೇಳಿದೆ ರಿಟರ್ನ್ ಟು ಸೆಂಟರ್ ಮಾಡಿದ್ದೀನಿ ಅಂತ. ನೋಡ್ತಾ ಇರೋರಂತೆ ಅದು ಯಾವ ಥರ ರಿಟರ್ನ್ ಆಗುತ್ತೆ. ನಿಮ್ಮನ್ನು ಮನೆಯಿಂದ ಆಚೆ ಕಳಿಸಿ, ನಿಮ್ಮನ್ನು ಅನಾರೋಗ್ಯದಿಂದ ಕಾಡಿ ಮನೆ ಮಟ್ಟ ಮಾರಿಕೊಂಡು ಬೀದಿಗೆ ಬರಬೇಕು ಅಂತ ಬಯಸಿದ್ರು. ಅವ್ರ ಗತಿ ಏನಾಗುತ್ತೆ ನೆಕ್ಸ್ಟ್ ನೋಡೋರಂತೆ. ಅದೇ ಥರ ಬಯಸ್ತಾ ಇದ್ದಾರೆ, ನಿಮಗೆ ಮಾಡ್ತಾ ಇದ್ದಾರೆ. ಒಂದಾಗುತ್ತೋ ಒಂದು ಅವರು ಜೀವನದ ಪಾಠನ ಈಗ ಭಾಳ ಕಷ್ಟದ ರೀತಿಲಿ ಅರ್ಥ ಮಾಡ್ಕೋತಾರೆ. ಇನ್ನು ಜೀವನ ಅಂದರೆ ಏನು ಅನ್ನೋದನ್ನು ಭಗವಂತ ಈಗೇನು ಕಳಿಸಿದ್ರು ನಿಮಗೆ, ಅದು ಭಗವಂತನ ಕೈಗೆ ಹೋಯಿತು ಅಂತಂದರೆ, ಅಂದರೆ ಭಗವಂತ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅನ್ಯಾಯ, ಅವ್ರ ಪಾಪದ ಕೂಡ ತುಂಬಿ ಅವ್ರಿಗೆ ಅನ್ಯಾಯ ಶುರುವಾಯಿತು ಅಂದಾಗ ಇದು ಫಸ್ಟು ಇದು ವಾಪಸ್ ಹೋಗುತ್ತೆ ಆಯಿತಾ. ಈ ಥರ ಕೆಟ್ಟ ನೆಗೆಟಿವಿಟಿ ಏನಿದೆ ವಾಪಸ್ ಹೋಗುತ್ತೆ. ಫಸ್ಟು ಹೇಳ್ತೀನಿ ಕೇಳಿ. ಅದಾದಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಇರಲ್ಲ. ಏನಂದ್ರೆ ಏನಿರಲ್ಲ. ಇಲ್ಲೇನು ಬಯಸಿದ್ರು ನಿಮ್ಮ ಮನೆ ಮಠ ಮಾರಿ ಅವರೇನು ಇಲ್ಲಿವರೆಗೂ ಖರ್ಚು ಮಾಡಿಸಿ ಒಂದು ಕಂಟ್ರೋಲ್ ಮಾಡಿದ್ರು, ದುಡ್ಡು ಕಾಸು ತುಂಬಿಟ್ಕೊಂಡ್ರು ಚೀಲದಲ್ಲಿ. ಈ ಗೊತ್ತಾಗ್ದಂಗೆ ಅನಾರೋಗ್ಯ ಕಾಡಕ್ಕೆ ಶುರುವಾಗಿ ನೋಡೋರಂತೆ ಯಾವ ಥರ ದುಡ್ಡು ಖರ್ಚಾಗತ್ತೆ. ಜೊತೆಗೆ ಮನೆ ಮಠ ಎಲ್ಲ ಮಾರಾಕಬೇಕು ಅಂತಂದ್ರಲ್ವಾ, ಅವ್ರು ನೋಡೋರಂತೆ ಯಾವ ಥರ ಗತಿಯಾಗತ್ತೆ ಅವ್ರದ್ದು ಅಂತ ಆಯಿತಾ. ಅವರು ಇರೋ ಮನೆಯಲ್ಲಿ ಇರೋಕ್ಕಾಗಲ್ಲ, ಅವರು ಆ ಥರ ಆಗ್ತಾರೆ ನೋಡಿ. ಬೇರೆಯವ್ರದ್ದು ಮನೆ ಅಥವಾ ಆ ಥರ ಏನೋ ಖರ್ಚು ಮಾಡ್ತೀನಿ ಅಥವಾ ಅದು ಏನೋ ಅವರು ಮಾರಾಕ್ಬಿಟ್ಟು ಹೋಗ್ಬಿಡ್ಬೇಕು ಆ ಥರ ಅಂತ ಏನು ಬಯಸಿದ್ರು, ಈಗ ನೋಡೋರಂತೆ ಅವ್ರ ಗತಿ ಏನಾಗುತ್ತೆ ಅಂತ ಆಯಿತಾ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಅವ್ರ ಹತ್ರ ಇಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ. ಅವ್ರ ಹತ್ರ ಇಲ್ಲದೆ ಇರೋದ್ರಿಂದನೇ ನಿಮ್ಮಿಂದ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅಂತ. ಅದು ಅಸಾಧ್ಯವಾದದ್ದು ಆಯಿತಾ. ಅದು ಅಸಾಧ್ಯವಾದದ್ದು. ನಿಮಗೆ ಹೆಲ್ತ್ ಇಶ್ಯೂಸ್ ಆಗಿದೆ, ಅದು ಮಾತ್ರ ಗ್ಯಾರಂಟಿ ತೋರಿಸ್ತಾ ಇದ್ದಾರೆ. ಹೆಲ್ತ್ ಇಶ್ಯೂಸ್ ಆಗಿದೆ, ಬೇರೆ ಇನ್ನೇನೋ ಒಂಥರ ಕೆಟ್ಟ ಎನರ್ಜಿ ಬರ್ತಾ ಇದೆ ಆಯಿತಾ. ಆ್ಯಂಡ್ ಅದೆಲ್ಲನೂ ಭಗವಂತ ನೋಡಿದ್ದಾರೆ ಆಯಿತಾ. ಎಲ್ಲ ರಿಟರ್ನ್ ಆಗೋಕ್ಕೆ ಶುರು ಆಗುತ್ತೆ. ಅಷ್ಟೇ ಅಲ್ಲ, ನೀವು ನಿಮ್ಮಿಂದ ಏನು ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ನಿಮಗೆ ಅದು ವಾಪಸ್ 10 ಪಟ್ಟು ವಾಪಸ್ ಎಲ್ಲ ಬಂದೇ ಬರುತ್ತೆ ಸೇಫಾಗಿ. ನೋಡೋರಂತೆ ನೀವು 100% ಸೇಫಾಗಿ ವಾಪಸ್ ಬರುತ್ತೆ. ಅವ್ರ ಗತಿ ಏನು ಚೀಲ ತುಂಬಿಟ್ಕೊಂಡಿದ್ದಾರೆ ಅವ್ರ ಗತಿ ನೋಡೋರಂತೆ ಏನಾಗುತ್ತೆ ಅಂತ. ಇನ್ನೊಂದು ಕಾರ್ಡ್ ತೆಗಿಂತಿದ್ದಾರೆ, ನೋಡೋಣ ಇದು ಯಾಕೆ ಗೊತ್ತಿಲ್ಲ. ಎಸ್ ಬಾಬಾ. ಇನ್ನೊಂದು ಆಶೀರ್ವಾದ ನಿಮಗೆ. ಓ ಮೈ ಗಾಡ್, ಕಾಳಿ. ಓ ನೋಡಿ, ಯುವರ್ ಲೈಫ್ ವಿಲ್ ಬಿಕಮ್ ಫುಲ್ ಆಫ್ ಲೈಟ್ ಆಯ್ತಪ್ಪ. ಓ ಗಾಡ್. ಇನ್ನೇನು ಹೇಳೋದು ಇದಕ್ಕಿಂತ. ಮಾತಾ ಕಾಳಿನೇ ಬಂದು ಆಯಿತು ಆಯಿತಾ. ಅವರೇ ಸಾಕ್ಷಾತ್ ಬಂದು ನಿನ್ನ ಜೀವನದಲ್ಲಿ ಬೆಳಕು ತುಂಬ್ತೀನಿ ಅಂತ ಅವರೇ ಹೇಳ್ತಾ ಇರುವಾಗ, ಇವ್ರ ಜೀವನದಲ್ಲಿ ಇನ್ನೇನು ತುಂಬುತ್ತೆ ನೀವೇ ಅಂದ್ಕೊಳ್ಳಿ, ಯೋಚನೆ ಮಾಡಿ. ಅರ್ಥ ಆಯ್ತಾ. ಅವರು ನಿಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಆಸ್ತಿ, ನಿಮ್ಮ ಹಣ, ಅದ್ರ ಮೇಲೆ ಕಣ್ಣು ಹಾಕಿದ್ದಾರೆ, ಮಾಡಿದ್ದಾರೆ ಅನ್ಯಾಯ ಅಂತ. ಬಟ್ ಅದೇನು ಮಾಡಿದ್ದಾರೆ ಈ ಚೀಲದ ಸಮೇತ ನಿಮಗೆ ವಾಪಸ್ ಬರಲೇಬೇಕು. ಬಂದಿಲ್ವಾ ಅಷ್ಟೇ ಅವ್ರ ಕತೆ, ಅಷ್ಟೇ. ಡೆಫಿನೆಟಾಗಿ ಹೇಳ್ತೀನಿ, ಅವ್ರ ಗತಿ ಅಷ್ಟೇ. ನೆಕ್ಸ್ಟಿನ ಕ್ಲೋಸ್. ನಾ ಇನ್ನೇನು ಹೇಳಬೇಡ ಅಂತಿದ್ದಾರೆ. ಓಕೆಪ್ಪ. ಸೊ ನೋಡಿ, ಬೇಕು ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ. ಓಕೆನಾ. ಸೊ ಗ್ರೂಪ್ 3 ಪೈಲ್ 3 ಇಷ್ಟ ಆಯಿತು ಅಂದ್ಕೋತೀನಿ. ಹೊಸದಾಗಿ ನೋಡ್ತಾ ಇರೋರಾಗಲಿ ಅಥವಾ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.